ಅನಿತಾ ಅನಿತಾ ಹೇಳಮ್ಮ, ಎದ್ದೇಳಮ್ಮ, ಲೇಟ್ ಆಗುತ್ತೆ ಹೇಳು. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಇರ್ಲಿ, ನಿನ್ನೆ ರಾತ್ರಿ ಯಾಕೆ ಲೇಟ್ ಆಯ್ತು ಮೊದ್ಲು ಹೇಳು. ಮಮ್ಮಿ, ನಿನ್ನೆ ಜೆಪಿ ಅವ್ರ ಕಾರ್ನಲ್ಲಿ ಬರ್ಬೇಕಾದ್ರೆ ಕಾರ್ ಕೈ ಕೊಡ್ತು. ಅಷ್ಟರಲ್ಲಿ ಒಬ್ಬ ಹುಡುಗಿನ ಇಬ್ಬರು ರೌಡಿಗಳು ಅಟ್ಟಿಸ್ಕೊಂಡ್ ಬರ್ತಿದ್ರು. ಆಗ ಜೆಪಿ ಅವರು ಆ ರೌಡಿಗಳಿಂದ ಕಾಪಾಡುವಷ್ಟರಲ್ಲಿ ಲೇಟ್ ಆಯ್ತು ಮಮ್ಮಿ. ಅನಿತಾ, ನಾನ್ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ವಿಷಯನಾ? ಅದೇನು ಹೇಳಿ ಮಮ್ಮಿ. ನೀನು ಜೆಪಿ ಲವ್ ಮಾಡ್ತಿದ್ಯಾ? ಹೌದು ಮಮ್ಮಿ. ಜೆಪಿ ನಿನ್ನ ಲವ್ ಮಾಡ್ತಿದ್ದಾನ? ಜೆಪಿ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಮಮ್ಮಿ, ಆದ್ರೆ ನಾನಂತೂ ಲವ್ ಮಾಡ್ತಿದ್ದೀನಿ. ಅನಿತಾ, ಜೆಪಿನ ಚೆನ್ನಾಗಿ ಅರ್ಥ ಮಾಡ್ಕೊ, ಅವನ್ನ ಡೀಪ್ ಆಗಿ ಸ್ಟಡಿ ಮಾಡು. ಜೊತೆಗೆ ಅವನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊ. ನೋಡಮ್ಮ, ಹೇಳೋದನ್ನೆಲ್ಲ ಹೇಳಿದ್ದೀನಿ, ಮಿಕ್ಕಿದ್ದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವೋ ಮಾಡು. ನೋಡ್ತಾ ಇರು ಮಮ್ಮಿ, ಈ ಸಾರಿ ಜೆಪಿ ಮನೆಗೆ ಬರ್ಲಿ, ಅವನ್ನ ನಾನು ಹೇಗೆ ಕಂಟ್ರೋಲ್ಗೆ ತರ್ತೀನಂತ ನಿಂಗೆ ಗೊತ್ತಾಗುತ್ತೆ. ಅದೇನ್ ಮಾಡ್ತೀವೋ ಅದೇನ್ ಬಿಡ್ತೀವೋ ನಾನು ನೋಡ್ತೀನಿ. ಆದ್ರೆ ಹುಷಾರಾಗಿ ಆದಷ್ಟು ಬೇಗ ಜೆಪಿನ ಬಲೆಯಲ್ಲಿ ಹಾಕು, ಇಲ್ಲ ಅಂದ್ರೆ ಕೈ ಬಿಟ್ಟು ಹೋದ್ರೆ ಕಷ್ಟ. ಗುಡ್ ಮಾರ್ನಿಂಗ್. ಓ ಜೆಪಿ ಅವರಾ? ಅನಿತಾ ಅನಿತಾ. ಓ ಜೆಪಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅವನ್ನ ಹೇಗಾದ್ರೂ ಮಾಡಿ ಬಲೆಗೆ ಹಾಕು, ನಾನು ಹೊರಗೋಗ್ತಿದ್ದೀನಿ. ಸರಿ ಮಮ್ಮಿ, ನಾನು ನೋಡ್ಕೋತೀನಿ, ನೀನೇನು ಯೋಚನೆ ಮಾಡ್ಬೇಡ. ನೋಡಮ್ಮ, ಹುಷಾರಾಗಿರ್ಬೇಕು. ಜೆಪಿ ಅವರೇ, ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಆಚೆ ಹೋಗ್ತೀನಿ. ಓಕೆ, ಸರಿ. ಏನಾದ್ರೂ ತಗೋತೀರಾ? ಏನು ಬೇಡ ಅನಿತಾ. ಪ್ಲೀಸ್ ಏನಾದ್ರೂ ತಗೊಳ್ಳಿ. ನಿನ್ನಿಷ್ಟ. ಬಂದೆ. ಸಾರಿ ಅನಿತಾ. ಪರವಾಗಿಲ್ಲ ಬಿಡಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಕಣ್ಣು ಫಲ್ ಫಲ್ ಫಲ್, ಹೃದಯ ದಿಲ್ ದಿಲ್ ದಿಲ್, ಮನಸ್ಸು ಹೂವಾಗಿದೆ. ಇದ ಬೇಕೆಂದು ಕೇಳದೆ ನನ್ನ ಕಿವಿಯಲ್ಲಿ ನೀ ಹೇಳು ಚೆನ್ನ. ಇದ ಬೇಕೆಂದು ಕೇಳದೆ ನನ್ನ ಕಿವಿಯಲ್ಲಿ ನೀ ಹೇಳು ಚೆನ್ನ. ಹೇ
ನಮಗೇನೆ ಬಾರೋ, ಸುಖವೆಲ್ಲ ನಮಗೇನೆ ಬಾರೋ, ಸಂಕೋಚ ನಮಗೇಕೆ ಈಗ, ಬಿಸಿಯಿರಬೇಕಯ್ಯ ಬಾರೋ, ಕೈಯ ತಟ್ಟುತ್ತಾ, ಹಾ ಚಪ್ಪಾಳೆ ಹಾಕುತ್ತಾ, ಅರೆರದ ಚಿಂತೆಯನ್ನು ಚಿಪ್ಪುತ್ತಾ, ಕಾಯುತ್ತಾ ನೋಡುತ್ತಾ, ಮನಸಾರ ನಲಿಯೋಣ ಬಾ, ಹಾ ಚೆಲ್ಲಾಟ ಆಡೋಣ ಬಾರೋ, ಮನಸಾರ ನಲಿಯೋಣ ಬಾ. ಅನಿತಾ, ಏ ಅನಿತಾ, ಏನ್ ಮಾಡ್ತಿದ್ಯಾ ಅಲ್ಲಿ? ಬೇಗ ಬಾ. ಜಾನಕಿ, ಜಾನಕಿ, ಈ ಮನೇಲಿ ಒಬ್ರಿಗೂ ಜವಾಬ್ದಾರಿನಿಲ್ಲ, ನಾನೊಬ್ಬನು ಬಿಟ್ಟು. ಬಂದೇರಿ, ಯಾಕೆ ಹಾಕಿರಿಸ್ತೀರಾ? ಈಚೀಚೆಗೆ ನಿಮ್ ಕಾಟ ಹೆಚ್ಚಾಗೋಯ್ತು. ಈ ಮನೇಲಿ ಯಾರಿಗೂ ಡಿಸಿಪ್ಲಿನ್ ಇಲ್ಲ, ಗೊತ್ತಾ? ಏನಂತ ಅರ್ಜೆಂಟು? ರಿಟೈರ್ಡ್ ಆದ್ರೂ ಮಿಲಿಟರಿ ದರ್ಬಾರ್ ಬಿಟ್ಟಿಲ್ಲ. ಗುಡ್ ಮಾರ್ನಿಂಗ್ ಅಂಕಲ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ಜೆಪಿ? ಐ ಆಮ್ ಫೈನ್ ಅಂಕಲ್. ನೀವು ಚೆನ್ನಾಗಿದ್ದೀರಾ? ಏನಪ್ಪ ಜೆಪಿ, ಅಮ್ಮ ಫೋನ್ ಮಾಡಿದ್ರಾ? ನೆನ್ನೆ ತಾನೇ ಫೋನ್ ಬಂದಿದೆ. ಎಲ್ರೂ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ. ಆಹಾ. ನಮ್ ಜೆಪಿ ಹೇಗಿದಾನ್ ನೋಡು. ನಿನ್ನ ಮಗನೂ ಇದ್ದಾನೆ. ಏನ್ರಿ ಆಗಿದೆ ನನ್ ಮಗನಿಗೆ? ಅವನು ಚೆನ್ನಾಗೇ ಇದ್ದಾನೆ. ಇದ್ದಾನೆ ಇದ್ದಾನೆ. ಇರ್ಲಿ, ಜೆಪಿ ವರ್ಕ್ ಎಲ್ಲ ಹೇಗ್ ನಡೀತಾ ಇದೆ? ಎಲ್ಲ ನಿಮ್ಮ ಆಶೀರ್ವಾದ ಅಂಕಲ್. ಕೈ ತುಂಬಾ ಕೆಲಸ ಇದೆ. ನೋ ಪ್ರಾಬ್ಲಮ್ಸ್ ಅಟ್ ಆಲ್. ವೆರಿ ಗುಡ್. ಕಾಫಿ ಕುಡಿತೀಯಪ್ಪ? ಮನೇಲೆ ಕುಡ್ಕೊಂಡ್ ಬಂದೆ ಆಂಟಿ. ಸರಿ. ಯುವಕರು ಅಂದ್ರೆ ಹೀಗಿರ್ಬೇಕು ನೋಡು. ರಾಮು ಇದ್ದಾನ ಅಂಕಲ್? ಇದ್ದಾನೆ ಇದ್ದಾನೆ. ಬೆಡ್ ಮೇಲೆ ಬಿದ್ಕೊಂಡಿದ್ದಾನೆ. ನೀನಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಎಬ್ಸು. ಓಕೆ ಅಂಕಲ್. ಗೋ. ಹಾಯ್, ಏನು ಮಲ್ಕೊಂಡಿರ್ತೀಯ ಅಂದ್ರೆ ಆಗ್ಲೇ ಇದು ರೆಡಿ ಆಗ್ಬಿಟ್ಟಿದ್ಯಲ್ಲೋ? ನಾನು ಆಗ್ಲೇ ರೆಡಿ ಕಣೋ. ನಡಿ ಬೇಗ, ಟೈಮ್ ಆಯ್ತು. ಓಕೆ ಓಕೆ, ನಡಿ ನಡಿ. ಜೆಪಿ, ಬರ ಇಲ್ಲಿ. ಏನೋ ಅದು? ನಮ್ಮಪ್ಪ ಏನೋ ನಿನ್ನ ಹತ್ರ ತುಂಬಾ ಹರಕತೆ ಹೇಳ್ತಾ ಇದ್ರು. ನಿಮ್ಮಪ್ಪ ನಿನ್ನ ಒಳ್ಳೇದಕ್ಕೆ ತಾನೇ ಹೇಳೋದು. ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಕಣ. ರಾಮು, ಜಪಿ, ಇಲ್ಲೇನ ಮಾಡ್ತಾ ಇದ್ದೀರಾ? ನಾನು ನಿಮ್ಗೋಸ್ಕರ ಲಾಲ್ಬಾಗ್ ವೆಸ್ಟ್ ಸೈಡ್ ಹತ್ರ ಕಾಯ್ತಾ ಇದ್ದೀನಿ, ನೀವ್ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನನಗೆ ಚೆನ್ನಾಗಿ ಗೊತ್ತಿತ್ತು ನೀವ್ ಇಲ್ಲಿ ಬಂದೇ ಬರ್ತೀರಾ ಅಂತ. ಅದಕ್ಕೆ ಮೈಕಲ್ಲಿ ಎಂಟ್ರಿಯಾ? ನಿಂದ್ ಯಾವಾಗ್ಲೂ ಇದ್ದಿದ್ದೆ ಅಲ್ಲಿ ನಮ್ಮ ಅಪ್ಪನ ಕಾಟ, ನಿಂದ್ ಬೇರೆ ತಲೆನೋವು. ಕಾಟ ತಲೆನೋವು ಅಂತ ನನ್ನ ಮೆದುಳು ತಿನ್ಬೇಡ. ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಮೊದಲು ಹೇಳು. ಏನು ಮಾಡೋದು? ಏನ್ರೋ ಅದು? ನಡೀರಿ ಒಳಗಡೆ ಹೋಗಿ ಮಾತಾಡೋಣ. ಜೆಪಿ, ನಾಳೆ ಎಲ್ಲಾದ್ರೂ ಹೋಗಿ ಇಬ್ರು ಫ್ರೀಯಾಗಿ ಇದ್ಬರಣ್ವಾ? ಶ್ವೇತಾ, ಈ ತಿಂಗಳು ತುಂಬಾ ಟೈಟ್ ಶೆಡ್ಯೂಲ್ ಇದೆ, ನನಗೆಲ್ಲೂ ಬರಕ್ಕಾಗಲ್ಲ. ಜೆಪಿ, ಡೋಂಟ್ ಡಿಸಪಾಯಿಂಟ್ ಮೀ. ಶ್ವೇತಾ, ಐ ಆಮ್ ಸಾರಿ, ಪ್ಲೀಸ್. ಓಹ್, ಇಟ್ಸ್ ಆಲ್ರೆಡಿ ಲೇಟ್ ಯಾ. ನಾನು ಹೋಗ್ತೇನೆ. ಬಾಯ್. ಜೆಪಿ, ಗುಡ್ ನೈಟ್. ಜೆಪಿ, See you tomorrow. ಜೆಪಿ, ಮಾತ್ ಕೇಳು. ಯಾರಿಗೆ ಯಾರುಂಟು, ಯಾರಲ್ಲಿ ನಿಜ ಉಂಟು, ಎಲ್ಲವೂ ನಿನ್ನದೇ ತಾನೇ. ಯಾರಿಗೆ ಯಾರುಂಟು, ಯಾರಲ್ಲಿ ನಿಜ ಉಂಟು. ಯಾಕೆ ಎಲ್ಲ ನಿಂತಿದಾರಲ್ಲಿ? ಏನಪ್ಪ ಇಲ್ಲಿ ಒಳಗಡೆ ಏನ್ ನಡೀತಾ ಇದೆ? ಇಲ್ಲೇನು ನಡೀತಾ ಇಲ್ಲ, ನಡಿಯಯ್ಯ. ಅಲ್ಲಿ ಚಲೋ ಚಲೋ. ಇಲ್ಲಿ ಒಳಗಡೆ ಏನ್ ನಡೀತಾ ಇದೆ? ಇದರ್ ಕೋಯಿ ದಂದ ಹೈ. ಚಲೋ ಅರೆ ಚಲೋ. ಒಳಗಡೆ ಏನ್ ಒಳಗಡೆ ಏನ್ ನಡೀತದೆ? ಯಾರದ ಹೊರಗಡೆ? ಸಾಬ್, ಯಾವನೋ ಒಬ್ಬ ಕುಡ್ಕ ಬಂದು ಒಳಗಡೆ ಏನ್ ನಡೀತಿದೆ ಅಂತ ಕೇಳ್ತಿದ್ದಾನೆ. ಒಳಗ್ ಕಳ್ಸು. ಬಾರಯ್ಯ, ಕರಿತಿದ್ರ.
ದೊಡ್ಡ ಮನುಷ್ಯರು ಅಂದ್ರೆ ದೊಡ್ಡ ಮನುಷ್ಯರು. ಥ್ಯಾಂಕ್ ಯು ಸರ್. ನೀವು ನೋಡಿದ್ರೆ ಎಷ್ಟು ಒಳ್ಳೆಯವರು. ಆಚೆ ಕಡೆ ಇದ್ದಾರಲ್ಲ ದಾಂಡಿಗರು, ಸ್ವಲ್ಪನೂ ಕರುಣೆ ಇಲ್ಲ ಸರ್. ಕುಡಿತೀಯಾ? ಅಯ್ಯೋ, ದೊಡ್ಡವ್ರು ಕೊಟ್ಟಾಗ ಬೇಡ ಅಂತ ಹೇಳಕ್ಕಾಗತ್ತಾ ಸರ್? ನಾನು ಕುಡಿಯೋಕ್ ಮುಂಚೆನೆ ಅವರೆಲ್ಲ ನನ್ನ ಕುಡ್ಕ ಅಂದ್ಬಿಟ್ರು ಸರ್. ಮನ್ಸು ತುಂಬಾ ಬೇಜಾರು. ತಗೋ. ಥ್ಯಾಂಕ್ ಯು ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ನೀವು ಜೆಂಟ್ಲ್ಮನ್ ಸರ್. ಸರ್, ನಾನು ಸ್ಟೋರಿ ಹೇಳ್ಬಿಡ್ತೀನಿ ಸರ್. ನಮ್ದು ಸ್ಮಾಲ್ ಫ್ಯಾಮಿಲಿ ಸರ್. ವೆರಿ ಫುಲ್ ಫ್ಯಾಮಿಲಿ ಸರ್. ಮುದ್ದಾಗಿರೋ 2 ಹೆಣ್ಮಕ್ಳಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಮುದ್ದಾಗಿರೋ 2 ಹೆಣ್ಮಕ್ಳಿದ್ದಾರೆ. ಜಾಸ್ಮಿನ್ ದೊಡ್ಡವಳು, ಓದ್ ಮುಗಿಸ್ಬಿಟ್ಟಿದ್ದಾಳೆ. ಚಿಕ್ಕವಳು ಜೆನ್ನಿಫಾ ಇನ್ನೂ ಓದ್ತಾ ಇದ್ದಾಳೆ ಸರ್. ಸರ್, ಜೀವನ ಲೈಫ್ ಈಸ್ ಡಿಫಿಕಲ್ಟ್ ಸರ್. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕು ಸರ್. ಏನ್ ಸಹಾಯ ಬೇಕು ನಿಂಗೆ? ಪೈಸಾ? ದೌಲತ್? लाल बाग ಬೇಕಾ? ವಿಧಾನಸೌಧ ಬೇಕಾ? ಕ್ಯಾ ಚಾಹಿಯೆ ಆಪ್ಕೋ? ಬೋಲೋ. ಅಯ್ಯೋ, ಅದೆಲ್ಲ ನಿಮ್ದ ಸರ್. ಅದನ್ನ ಇಟ್ಕೊಂಡು ನಾನೇನ್ ಮಾಡಲಿ ಸರ್? ನನ್ನ ಮಗಳಿಗೊಂದು ಚಿಕ್ಕ ಕೆಲಸ ಕೊಟ್ರೆ ಸಾಕು. ತಗೋ, ನಾಳೆ ಬಂದು ನೋಡು. ಥ್ಯಾಂಕ್ ಯು ಸರ್. ಬೆಳಿಗ್ಗೆ ಬರ್ತೀನಿ ಸರ್. ಒಳಗಡೆ ದೇವ್ರಂತ ಮನುಷ್ಯ, ನೀವೆಲ್ಲ ಪೂಜಾರಿಗಳು ಸೇರ್ಕೊಂಡಿದ್ದೀರಾ ಇಲ್ಲಿ ನೀವು? वो आदमी आज नहीं आएगा. क्या करना साहब? ಅವನ ಸಮಾಚಾರ ಏನು ಅಂತ ವಿಚಾರಿಸಿ ನಾಳೆ ತಿಳಿಸಿ. ठीक है साहब. ठीक है? हाँ. ಅಮ್ಮ, ಹೀಗೆದ್ಯಾ ಮಗಳೇ? ತಾಯಿ ಇಲ್ದಿರೋ ನಿಮಗೆ ಒಬ್ಬ ಜವಾಬ್ದಾರಿಯುತ ತಂದೆ ಆಗಿರೋದನ್ನ ಮರೆತು ಇಷ್ಟು ದಿವಸ ಕಾಲ ಕಳೆದ್ಬಿಟ್ನಮ್ಮ. ಎಲ್ರ ತರ ನನಗೂ ಮೊಮ್ಮಕ್ಕಳನ್ನ ನೋಡ್ಬೇಕು, ಅವ್ರ ಜೊತೆಲಿ ಆಟ ಆಡ್ಬೇಕು ಅನ್ನೋ ಆಸೆ ಇದೆ ತಾಯಿ. ಆದ್ರೆ ನಾನು ತಪ್ಪು ಮಾಡ್ಬಿಟ್ನಮ್ಮ. ಕೈ ತುಂಬಾ ಸಂಪಾದನೆ ಮಾಡುವಾಗ ನನ್ನ ಕಣ್ ಕಾಣಿಸ್ಲಿಲ್ಲ. ಆದ್ರೆ ಈಗ ಕಂಡವ್ರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ತಾ ಇದ್ದೀನಮ್ಮ. ಭಿಕ್ಷೆ ಬೇಡ್ತಾ ಇದ್ದೀನಿ. ಜಾಸ್ಮಿನ್, ನನ್ ಕ್ಷಮಿಸ್ಬಿಡಮ್ಮ. ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ನೀವು ಈ ಮನೆ ಗಂಡಸು ಅಂತಿದ್ರೆ ಸಾಕು, ನಾನು ನಿಮ್ಮ ದುಡ್ಡು ಸಾಕ್ತೀನಿ ಡ್ಯಾಡಿ. ಆದ್ರೆ ನಮ್ಮನ್ನು ಒಂಟಿಯಾಗ್ಬಿಟ್ಟು ಹೋಗ್ಬೇಡಿ ಡ್ಯಾಡಿ. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನಮ್ಗಿಲ್ಲ. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಡ್ಯಾಡಿ. ನನಗೂ ಅದೇ ಅಮ್ಮ, ನಿಮ್ಮನ್ ಬಿಟ್ಟು ಹೊರಟೋಗ್ತೀನಿ ಅಂತ ತುಂಬಾ ಭಯ. ಜಾಸ್ಮಿನ್, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಡ್ಯಾಡಿ, ಈ ಸಮಾಜದಲ್ಲಿ ನಿನ್ನಂತ ಹೆಣ್ಮಕ್ಳು ಒಂಟಿಯಾಗಿ ಬಾಳೋದು ಬಹಳ ಕಷ್ಟ ಅಮ್ಮ. ನಿನಗ್ ಬುದ್ಧಿ ಹೇಳೋಷ್ಟು ಅರ್ಹತೆ ನನಗಿಲ್ಲಮ್ಮ. ಆದ್ರೂ
ನನ್ನ ತಂದೆ ಅಲ್ವಮ್ಮ, ಮನಸ್ಸು ಕೇಳ್ತಾ ಇಲ್ಲಮ್ಮ. ಜಾಸ್ಮಿನ್, ನೋಡಮ್ಮ, ನನಗೊಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ. ಅವನು ನನ್ನ ಹಾಗೆ ಕುಡುಕ, ಆದ್ರೆ ದೊಡ್ಡ ಸಾಹುಕಾರನಮ್ಮ, ಒಳ್ಳೆ ವ್ಯಕ್ತಿ. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವನ ಹತ್ರ ನಿನಗೆ ಆಶ್ರಯ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಅವನು ನಿನ್ನ ಚೆನ್ನಾಗಿ ನೋಡ್ಕೋತಾನಮ್ಮ. ಬಾಮ್ಮ, ಬಾಮ್ಮ, ಹೋಗಿ ನೋಡೋಣ. ಜೀಸಸ್ ನಮ್ಮನ್ನ ಕಾಪಾಡ್ತಾನಮ್ಮ, ಕಾಪಾಡ್ತಾನೆ. ಕೊಟ್ಟಿರೋ ಅಡ್ರೆಸ್ಸು ಇದೆ ಅಮ್ಮ. ಅದೇ ನಮಸ್ಕಾರ ಸರ್. ಇದು ಯಾರು ಬೇಕಾಗಿತ್ತು? ಏನಪ್ಪ ಈ ಥರ ನೋಡ್ತಾ ಇದ್ದಾನೆ? ಹಲೋ, ಓಕೆ ಓಕೆ. ರಾತ್ರಿ ಗಡ್ಡ ಆಯ್ತು, ಇವಾಗ ಗಡ್ಡನೇ ಇಲ್ಲ. ನಮ್ಗೆ ಯಾಕೆ ಬೇಕು? ನಮ್ ಸೆಟ್ ಅಂತ ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಹಾ, ಚಲೋ ನಮಸ್ಕಾರ ಸರ್. ಕೂತ್ಕೋ. ಇದು ಏನು ವಿಷಯ ಹೇಳು. ನಾನು ಸರ್, ಕೂತ್ಕೋ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗಿಲ್ವಾ ಸರ್? ಕೂತ್ಕೋ. ಕುತ್ಕೊಳ್ತೀನಿ ಸರ್, ಕುತ್ಕೊಳ್ತೀನಿ. ನಾನು ಸರ್ ರಾತ್ರಿ ಜೊತೆ ಡ್ರಿಂಕ್ಸ್ ಮಾಡ್ದಲ್ಲ ಸರ್. ನೀವೇ ವ್ಯಾನಲ್ಲಿ ಕೂರಿಸಿ ಡ್ರಿಂಕು ಕೊಟ್ಟು ಕುಡಿ ಅಂತ ಹೇಳಿದಿಲ್ಲ ಸರ್. ವಿಧಾನಸೌಧ ಲಾಲ್ಬಾಗ್ ಬೇಕಾದ್ರೂ ಕೇಳು, ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮರೆತು ಬಿಟ್ರ ಸರ್ ನೀವು? ಏನ್ ಹೇಳ್ತಾ ಇದ್ಯಾ ನೀನು? ಬೆಳಗ್ಗೆ ಎಣ್ಣೆಗೆನೆ ಹೊಡೆದಿದ್ಯಾ? ಕಬ್ಬನ್ ಪಾರ್ಕು ಲಾಲ್ ಬಾಗ್ ನಿಮ್ಮ ಅಪ್ಪನ ಆಸ್ತಿನ ನನ್ನ ಹತ್ರ ಹೇಳ್ದಂಗೆ ಬೇರೆಯವ್ರ ಹತ್ರ ಹೇಳಿದ್ರೆ ಹೊಡೆದು ಸಾಯಿಸ್ಬಿಡ್ತಾರೆ ಅಷ್ಟೇ. ಏಯ್, ತಾನೇ ಹೋದ? ಡೋಂಟ್ ಶೌಟ್ ಸರ್. ತುಡುಗ್ ಮತ್ನಲ್ಲಿ ಏನೇನೋ ಮಾತು ಕೊಡೋದು, ಎದುರಿಗೆ ಬಂದಾಗ ಗುರ್ತೇ ಇಲ್ಲ ಅನ್ನೋದು. ನಮ್ ತಂದೆ ನಿಮ್ಮನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರು, ಅದಕ್ಕೆ ಹೆಲ್ಪ್ ಕೇಳೋಣ ಅಂತ ಬಂದ್ವಿ. ನೀನ್ ಹೇಳ್ತಾ ಇರೋದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ಓ, ಇಂಗ್ಲಿಷ್ ಮ್ಯಾಗ್ಝಿನ್ ನೋಡ್ತಾ ಇದ್ದೀನಿ ಅಂತಾನ? ಬರೀ ಚಿತ್ರ ನೋಡ್ತಾ ಇದ್ದೀನಿ ಅಷ್ಟೇ. ನನ್ಗೆ ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಈಗ ಹೇಳಿ, ನಿಮ್ಗೇನ್ ಬೇಕು ಅಂತ? ನಿಮ್ ವಿಧಾನಸೌಧ ಲಾಲ್ಬಾಗ್ ಯಾವುದು ಬೇಡ ಸರ್. ಶಿ ಈಸ್ ಮೈ ಡಾಟರ್. ಇವಳಿಗೊಂದು ಕೆಲಸ ಕೇಳೋಕ್ ಬಂದಿದ್ದೀವಿ ಸರ್, ಅಷ್ಟೇ. ಏನು ಕೆಲಸನ? ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಕೊಡೋದು?
ಅವ್ರಿಗೆ ನನ್ನ ಹತ್ರ ಇರೋದು ಒಂದೇ ಒಂದು ಕೆಲಸ. ಸರಿಯಾಗಿ ನಡ್ಕೊಂಡ್ರೆ ಮನೆ, ಮಠ, ಕಾರು, ಬಂಗ್ಲೆ, ಬ್ಯಾಂಕ್ ಅಕೌಂಟ್ ಅಂತ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬೋದು. ಏನಂತೀರಾ? ಅಷ್ಟಾದ್ರೆ ಸಾಕು ಸರ್, ನೆಮ್ಮದಿಯಿಂದ ಖುಷಿಯಾಗಿರ್ತೀನಿ ಸರ್. ಹೋಗಪ್ಪ, ಹೋಗು, ಸತ್ತು ಹೋಗ್ ನೀನು. ಹೋಗು, ನನ್ ಕಣ್ಣೆದ್ರಿಗಿರ್ಬೇಡ ನೀನು. ನೀನು ಬದುಕಿರೋವರೆಗೂ ಎಲ್ಲಿ ಹೋದ್ರು ನನ್ಗೆ ಅವಮಾನನೇ. ಅಯ್ಯೋ, ಇಷ್ಟು ವಯಸ್ಸಾಗಿದೆ, ನಿನ್ಗೆ ಯಾಕಪ್ಪ ಬುದ್ಧಿ ಬರ್ಲಿಲ್ಲ? ಯಾರೋ ಒಬ್ಬ ಕುಡುಕನ್ನ ನಂಬ್ಕೊಂಡು ನನ್ನನ್ನ ಮಾಡ್ತೀಯ ನೀನು? ನೀನು ನಮ್ಗೆ ಅಪ್ಪನ? ನೀನೊಬ್ಬ ಬ್ರೋಕರ್ ಅಪ್ಪ ನೀನು. ಛೆ! ಜಾಸ್ಮಿನ್, ಎರಡು ಬಾಟ್ಲಿ ತಗೊಂಡಿದ್ದಾಳೆ. ಹಲೋ. ತಗೊಂಡು ಹೋಗ್ಬೋದು. हाँ साहब बोलिए. हाँ है साहब. हाँ ಕೊಡ್ತೀನಿ. हाँ साहब, JP साहब ಫೋನ್. ಆಮೇಲೆ ಮಾತಾಡ್ತೀನಿ, ಹೋಗು. ಚಲೋ. ಆಯ್ತು ಹಾ. ಸಾಬ್. ಸಾಬ್ ಬಿಸಿ ಹೈ, ಹಲೋ. ಆಮೇಲೆ ಮಾತಾಡ್ತಾರಂತೆ. ಓಕೆ, ಗುಣ್ ಬೇಕಾ? ಆಯ್ತು ಆಯ್ತು. ತಗೊಂಡೋಗು. ಸಾಕಾ? ಹಲೋ ಜೆಪಿ. ಹಾಯ್ ಬಬಿ. ಹಾಯ್. ಪ್ಲೀಸ್ ಐ ವಿಲ್ ವೇಟ್. ಕಮ್. ತಗೊಳ್ಳಿ ಸರ್. ಕೃಷ್ಣ ಸರ್, ನೀನು ಹೋಗಿ ಆ ರವಿನ ಸ್ವಲ್ಪ ಕಳ್ಸಪ್ಪ. ಸರಿ ಸರ್. ಸರ್ ಕರೆದ್ರಂತೆ. ರವಿ, ಹೇಳಿ ಸರ್. ಬೆಳಗ್ಗೆ ಒಂದು ಹುಡುಗಿ ಅಪಾಯಿಂಟ್ ಆದ್ಲಲ್ಲ? ಹೌದು ಸರ್. ಅವಳ ಹೆಸರೇನು? ಜಾಸ್ಮಿನ್ ಸರ್. ನಾಳೆ ಪ್ರೋಗ್ರಾಮ್ ಎಲ್ಲ ಅವಳು ಗೊತ್ತಿದೆಯಲ್ಲ? ಗೊತ್ತಿದೆ ಸರ್. ಟೈಮು ಸರಿಯಾಗಿ ಬರ್ತಾಳ್ತಾನೆ? ಬರ್ತಾಳೆ ಸರ್. ನಾಳೆ ಅವಳು ಏನಾದ್ರೂ ಟೈಮು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಖಂಡಿತ ಬರ್ತಾಳೆ ಸರ್. ನನಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಸುಮ್ಮನೆ ಬಿಡಲ್ಲ. ಆಯ್ತು ಸರ್. ಪ್ರೋಗ್ರಾಮ್ ಕನ್ಫರ್ಮ್ ಇರ್ತಾನೆ? ಕನ್ಫರ್ಮ್ ಸರ್. ಓಕೆ ಓಕೆ, ಯು ಕ್ಯಾನ್ ಗೋ. ಓಕೆ ಸರ್. ಹುಡುಗಿ ಮದುವೆ ಮಾಡಬೇಕು ಅಂತ ಡಬ್ಬು ಕೇಳಿದ್ರಿ, ಏನೋ ಒಳ್ಳೆ ಕಾರ್ಯಕ್ಕೆ ಅಂತ ದುಡ್ಡು ಕೊಟ್ರೆ ನಾನು ಡಬ್ಬು ಇಲ್ಲ, ಹುಡುಗಿ ಮದುವೆನೂ ಇಲ್ಲ. ನೋಡಯ್ಯ, ನೀನ್ ದುಡ್ಡು ಕೊಡಬೇಡ, ನೀನ್ ಬದ್ನೆಕಾಯಿ ಕೊಡಬೇಡ, ನಾನು ಕೊಟ್ಟಿರೋ ಹಸಿರು ವಾಪಸ್ ಕೊಡು. ಈ ಮನೆ ಕಡೆ ನಾನು ತಿರುಗಿ ಕೂಡ ನೋಡೋದಿಲ್ಲ. ಶೆಟ್ರೆ, ಅದು ఊరికే ఉండయా ఏకు తలకాయ అమ్మాయి ఇస్తాడు. ನೋಡಿ ಶೆಟ್ರೆ, ಆ. ಸದ್ಯದಲ್ಲೇ ನಮ್ಮ ಯಜಮಾನ್ರು ಆ. VRS ನಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಈ ತಿಂಗಳೇ ದುಡ್ಡು ಬಂದ್ಬಿಡುತ್ತೆ. ಆಮೇಲೆ ನಿಮ್ ಮನೆ ಹುಡ್ಕೊಂಡ್ ಬಂದು ಅಸ್ಲು ಬಡ್ಡಿ ಸೇರ್ಸಿ ಕೊಡ್ತೀವಿ. ನಿಮ್ ದುಡ್ಡು ನಮಗ್ ಬೇಕಾಗಿಲ್ಲ ಶೆಟ್ರೆ. ಅಯ್ಯ VRS ಅಂತೆ, VRS ವರ್ಷಕ್ಕೆ 150 ದಿವಸ ಕೆಲಸ, 200 ದಿವಸ ರಜಾ. ಈ ಸರ್ಕಾರ ಸಂಬಳಂ ಅಂತೆ ದಂಡಮು. VRS ಅಂತೆ, VRS ಬದ್ನೆಕಾಯಿ VRS. ಏ ಶೆಟ್ರೆ, ఎవరు నువ్వు ఇక్కడ ಇದು ನಮ್ಮನೆ ರೀ. ಆ, ಏನ್ ವಿಷಯ? ಏನೋ ಬಡ್ಡಿ ಗಿಡ್ಡಿ ಅಂತ ಮಾತಾಡ್ತಾ ಇದ್ರಿ. ಇವ್ರು ನಿಮ್ಗೇನಾದ್ರೂ ಕೊಡ್ಬೇಕಾ?
ಹಂಗೇನು ಇಲ್ಲ ಅಣ್ಣ, ಈ ಏರಿಯಾಕ್ಕೆ ಬಡ್ಡಿ ವಸೂಲಿಗೆ ಅಂತ ಬಂದೆ, ಇಲ್ಲಿ ನೀರ್ ಕುಡ್ದು ಹೋಗೋಣ ಅಂತ ಅಂತೆ ಬಂದೆ. ಇವರು ನಿಮ್ಮ ಹತ್ರ ದುಡ್ಡು ಗಿಡ ಏನಾದ್ರು ತಗೊಂಡಿದ್ರೆ ಅದನ್ನ ನಾನ್ ಕೊಡ್ತೇನೆ, ಸರಿನಾ? ಮತ್ತೆ ನೀವು ಈ ಕಡೆ ಬರ್ಬೇಡಿ, ಆಯ್ತಾ? ಆಯ್ತು ಅಣ್ಣ. ಅಮ್ಮ ಅಯ್ಯ మీ ఇద్దరికి దండము వస్తాను. ನೋಡಿ, ಆ ಮನುಷ್ಯ ಸರಿ ಇಲ್ಲ. ಅವನ ಹತ್ರ ಯಾಕೆ ಸಾಲ ತಗೊಳಕ್ ಹೋದ್ರಿ? ನನ್ನ ಹತ್ರ ಕೇಳಿದಿದ್ರೆ ನಾನ್ ಕೊಡ್ತಾ ಇರ್ಲಿಲ್ವಾ? ಮನೆ ಲೀಸ್ ಹಾಕೊಳ್ಳೋಕೆ ಸ್ವಲ್ಪ ಶಾರ್ಟೇಜ್ ಇತ್ತು. ಹ್ಮ್ 50,000 ರೂಪಾಯಿ ಇಸ್ಕೊಂಡಿದ್ವಿ ಅಷ್ಟೇ. ಹೌದಾ? ಮನೆ ಲೀಸ್ ಹಾಕೋಬೇಕು ಅಂತ ಅನಿತಾ ದುಡ್ಡು ಕೇಳಿದ್ಲು. 2 ಲಕ್ಷ ರೂಪಾಯಿ ನಾನೇ ಕೊಟ್ನಲ್ಲ. ಅದು ಬಂದು ಶೆಟ್ರು ಏನೋ ಮದ್ವೆಗಿದ್ವಿ ಅಂತ ಮಾತಾಡ್ತಾ ಇದ್ರು. ಯಾರ್ದು ಮದ್ವೆ? ನಿಮ್ ಮಗಳದ? ಯಾರಿಗೋ ಲಕ್ಷಗಟ್ಲೆ ಖರ್ಚು ಮಾಡ್ತೀನಿ. ನಿಮ್ ಮಗಳಿಗೇಂದ್ರ ಮಾಡದೇ ಇರ್ತೀನ? ಒಂದ್ ಒಳ್ಳೆ ಡೇಟ್ ನೋಡಿ ಮದ್ವೆ ಫಿಕ್ಸ್ ಮಾಡಿ ನಾನೇ ದುಡ್ಡು ತಗೊಂಡ್ಬರ್ತೀನಿ. ಬರ್ಲಾ? ಬರ್ತೀನಿ. Beautiful. Fantastic. He's Shakti, sir, the manager of this agency. JP, Sir? ಹೇಳಿ ಸರ್. 1 second. ಈಗ ನೀವು ಎಕ್ಸ್ಪೋಸ್ ಮಾಡಿದ್ದು ಸುಮನ್ ಜಾಸ್ಮಿನ್ ಜೋಡಿ ಈಸ್ ಫ್ಯಾಂಟಾಸ್ಟಿಕ್. ಇದನ್ನೇ ಇನ್ನೊಂದು ಚೂರು ಬ್ರೈಟ್ ಆಗಿ ಎಕ್ಸ್ಪೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ, ನೀವೇನ್ ಹೇಳ್ತೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆಗ್ಲಿ ಸರ್, ಹಾಗೆ ಮಾಡ್ತೀನಿ. ಬನ್ನಿ ಸರ್. That's right. Come on. ಹಲೋ. ಹಾ ಶ್ವೇತಾ, ಏನ್ ಅಪರೂಪಕ್ಕೆ ಫೋನ್ ಮಾಡಿದ್ಯಾ? ಓ, ಐ ಆಮ್ ಸಾರಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಮತ್ತೇನ್ ಮಾಡ್ಬೇಕು? ಓ, ಮನೆಗ? ಈಗ ಆಗಲ್ಲಮ್ಮ. ಸಾಯಂಕಾಲ ಒಂದು 6 ಗಂಟೆಗೆ ಬರ್ತೀನಿ. ಖಂಡಿತವಾಗ್ಲೂ ಬರ್ತೀನಿ. ಶ್ವೇತಾ, ಶ್ವೇತಾ, ಏನಿದು? ಶ್ವೇತಾ, ಶ್ವೇತಾ, ಏ ಶ್ವೇತಾ, ವಾಟ್ ಹ್ಯಾಪನ್? ಏ ಶ್ವೇತಾ, ವಾಟ್ ಇಸ್ ದಿಸ್? ಓಹ್, ಯು ಸಿಲಿ. ನನ್ನ ಹತ್ರ ತಪಾಸೆ ಮಾಡ್ತೀಯ? ಸಾರಿ ಜೆಪಿ, ಸಾರಿ. ಇನ್ಯಾವತ್ತೂ ನಾನು ಹೀಗ್ ಮಾಡಲ್ಲ. ಏನಿದು ಹುಚ್ಚಾಟ? ನಾನು ಎಷ್ಟೊಂದು ಹೆದರ್ಕೊಂಡಿದ್ದೆ ಗೊತ್ತಾ? ನೀ ಇನ್ನೊಂದ್ಸಲ ಹೀಗೆಲ್ಲ ಏನಾದ್ರೂ ಮಾಡಿದ್ರೆ ನಾನೇ ನಿನ್ನ ಕೊಂದ್ಬಿಡ್ತೀನಿ ಅಷ್ಟೇ. ಛೇ. ಸರಿ, ಇನ್ಯಾವತ್ತೂ ನಾನು ಈ ತರ ಮಾಡಲ್ಲ. ಓಕೆ?
ಓಕೆ ಸಿನಾ ಬಂದೆ ಸರ್. ಥ್ಯಾಂಕ್ ಯು. ರೆಡಿನಾ? ಎಲ್ಲ ಆಗ್ಲೇ ರೆಡಿ ಆಗಿದೆ. ನಿಮ್ಮ ಅಣ್ಣ ಬಂದ ಯಾವಾಗ? ಇವತ್ತು. ಸ್ಟಾರ್ಟ್ ಮಾಡೋಣ. Come on, sexy. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಜೆಪಿ? ಮಿಸ್ಟರ್ ಜೆಪಿ, ಬಾಷಾ ಭಾಯಿ ಆಶೀರ್ವಾದದಿಂದ ನಾವ್ ಈ ಬಿಸ್ನೆಸ್ ಶುರು ಮಾಡಿದೀವಿ. ಹೇಗೋ ಸುಮನ್ ಇದ್ದಾನೆ, ಜಾಸ್ಮಿನ್ ಕಾಂಬಿನೇಷನ್ ಅಲ್ಲಿ ನೀವ್ ಈ ಕೆಲಸ ಮಾಡ್ಕೊಟ್ರೆ ಎಲ್ಲ ಸರಿ ಹೋಗು. ಅಫ್ಕೋರ್ಸ್ ಜಾಸ್ಮಿನ್ ಏನ್ ತೊಂದ್ರೆ ಇಲ್ಲ. ಆ ಸುಮನ್ ಸ್ವಲ್ಪ ಆ ಸುಮನ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಅವನ ಹತ್ರ ಮಾತಾಡಿದ್ದೇನೆ, ಅವನು ಓಕೆ ಅಂದಿದ್ದಾನೆ. ಎಕ್ಸ್ಟ್ರಾ ಪೇಮೆಂಟ್ ಡಿಮಾಂಡ್ ಮಾಡಲ್ಲ ಅಂತ ಒಪ್ಕೊಂಡಿದ್ದಾನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವನು ನಿಮ್ಮ ಮೇಲೆ ತುಂಬಾ ಮರ್ಯಾದೆ ಇಟ್ಟಿದ್ದಾನೆ. ನಾನು ಈ ಸ್ಟೇಜಿಗೆ ಬರ್ಬೇಕಾದ್ರೆ ಜೆಪಿನೇ ಕಾರಣ ಅಂತ ಸಿಕ್ಕವ್ರ ಮುಂದೆ ಎಲ್ಲ ಹೇಳ್ತಾ ಇದ್ದಾನೆ. ಅದೆಲ್ಲ ಸರಿನೇ. ಅಲ್ಲ, ಇಷ್ಟೆಲ್ಲ ಇದ್ದ ಮೇಲೆ ನೀವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಕೆಲಸ ಮಾಡೋ ಹುಡುಗಿರ್ ಜೊತೆ ಆ ಸುಮನ್ ಊರೆಲ್ಲ ತಿರುಗಾಡ್ತಾನಂತೆ. ಜಾಸ್ಮಿನ್ಗೂ ಸುಮನ್ಗೂ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ನೇಮ್ ಇದೆ. ಅಂಥದ್ರಲ್ಲಿ ಇವರು ಹೀಗೆ ಊರೆಲ್ಲ ಸುತ್ತಾಡ್ತಾ ಇದ್ರೆ ನಮಗೆ ತೊಂದ್ರೆ ಅಲ್ವಾ? ಅದಕ್ಕೆ ನಾ ಹೇಳಿದ್ದು. ಸುತ್ತಾಡ್ಕೊಂಡು ಇರ್ಲಿ ಬಿಡಿ ಜೆಪಿ. ಹೀಗೆ ಸುತ್ತಾಡ್ಕೊಂಡಿರೋದ್ರಿಂದ ಏನಂತೆ? ಈಗ ಒಂದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಸುತ್ತಾಡ್ಕೊಂಡಿರೋದು ಕಾಮನ್ ಅಲ್ವಾ? ಅದರಿಂದ ನಮಗೆ ಪ್ಲಸ್ ಪಾಯಿಂಟ್. ನೋಡಿ ಜೆಪಿ, ಈಗ ಕಾದರ್ ಭಾಷಾದಿಂದ ನಮಗೆ ಬೇಕಾದಷ್ಟು ಫೈನಾನ್ಸ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಆರ್ಡರ್ ಇದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ತಗೊಳ್ಳಿ, ಅಡ್ವಾನ್ಸ್ ಬ್ಲಾಂಕ್ ಚೆಕ್ ಇದೆ, ನೀವೇ ಫಿಲಪ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಶೂಟಿಂಗು ನಾಳೆನೆ? ನಾಳೆನಾ? ಎಸ್ ಸರ್. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಜೆಪಿ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಎಲ್ಲಯ್ಯ ಹೋದ ಇವನು? ಎಲ್ಲರೂ ಅಲ್ಲೇ ಕುಡ್ಕೊಂಡು ಕೂತ್ಕೊಂಡ್ಬಿಟ್ನಾ ಅಂತ. ಬರ್ತಾ ಇದೀನಪ್ಪ ಮರಾಯ. ಬಂದ. ಚೆನ್ನಾಗಿ ಗೊತ್ತಿತ್ತು ನೀವೆಲ್ಲ ಬೈಕೊಂಡಿರ್ತೀರಾ ಅಂತ. ಆದ್ರೆ ಏನ್ ಮಾಡೋದು, ದಾರಿಲ್ ಬೇರೆ ಅವಳು ಬೇರೆ ಸಿಕ್ಬಿಟ್ಲು, ಅದಕ್ಕೆ ಲೇಟ್ ಆಗೋಯ್ತು. ಯಾರು? ಆ ಸುಪ್ಕೃಷ್ಣನ್ ಮಗಳ? ಎನಿಥಿಂಗ್ ಸ್ಪೆಷಲ್? ಸುಮ್ನೆರ, ಆತರ ಏನಿಲ್ಲ. ತೆಗಿಯೋ ಫ್ಲವರ್ ವಾಸ್ನ, ತೆಗಿಯೋ ಆ ಕಡೆ. ಹಲೋ, ಮಾತಾಡ್ಬಿಡಿ, ಹಾಕು glass ಗೆ. ಹಾಕು ಬೇಗ. ಹಲೋ ಮಮ್ಮಿ, ಚೆನ್ನಾಗಿದ್ದೀರಾ ಅಮ್ಮ? ಹಾ, ನಾನ್ ಚೆನ್ನಾಗಿದ್ದೀನಿ. ಅಪ್ಪ ಹೇಗಿದ್ದಾರೆ? ಓಕೆ, ನಾನು ಬರ್ತೇನೆ. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಖಂಡಿತ ಬರ್ತೇನೆ. ಬರ್ತೀನಮ್ಮ. ಅದು ಈಗ ಆಗಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಎಲ್ಲ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಖಂಡಿತ ಬರ್ತೇನೆ. ಗುರು ಗುರು, ಮಮ್ಮಿದ? ಮಮ್ಮಿದೇನು? ಅಯ್ಯೋ, ಮಮ್ಮಿದೆ ಕಣ, ಒಂದೇ ಪ್ರಾಬ್ಲಮ್. ನಾನು ಊರಿಗೆ ಹೋಗ್ತಾ ಇಲ್ಲ ಅಂತ. ಈಗ ತುಂಬಾ ಕೆಲಸ ಇದೆ, ಬರ್ತೀನಿ ಅಂದ್ರೆ ಕೇಳೋದೇ ಇಲ್ಲ. ದುಬೈ ಯಾವಾಗ ಹೋಗ್ತೀಯಾ? ಅದೇ ಗೊತ್ತಾಗ್ತಾ ಯಾವಾಗಲಾದ್ರೂ ಹೋಗ್ಲಿ ಬರ್ಲಿ, ಒಂದು ಗ್ಲಾಸ್ ಎಣ್ಣೆ ಹಾಕೋ. ಹಾಕೋ ಬೇಗ. ಸುಮ್ನೆ ಒಟ ಒಟ ಅಂತ ಮಾತಾಡ. ಏನೋ ಜೆಪಿ ಊರಿಗೆ ಹೋಗ್ತಾ ಇದ್ದಾನೆ, ಅವನ ಜೊತೆ 4 ದಿವಸ ಆಯಾಗಿ ಇದ್ ಬರೋಣ ಅನ್ಕೊಂಡೆ. ಕಚಿಡ ನನ್ ಮಗ, ಎಲ್ಲಿ ಓಸಿ ಸಿಗುತ್ತೋ ಅಂತ ಕಾಯ್ತಾ ಇರ್ತಾನಲ್ಲಪ್ಪ. ಬರ್ಲಿ ಬಿಡೋ ರಾಮು. ಅಲ್ಲಾದ್ರೂ ಅವ್ನ್ಗೆ ಯಾವ್ದಾದ್ರು ಒಂದ್ ಒಳ್ಳೆ ಹುಡುಗಿ ಸಿಕ್ಕಾಳ ನಾನು. ಜೆಪಿ, ನೀನ್ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಕಣ. ಸರಿ, ಕರ್ಕೊಂಡೋಗಿ ಹಾಳಾಗೋಗ್ಲಿ. ಚೇರ್ಸ್. ಎಲ್ಲಾರು ಟ್ರೈನ್ ಹೋಗೋಕ್ಕಿಂತ ಮುಂಚೆ ಟಿಕೆಟ್ ತಗೊಂಡ್ರೆ ಇವ್ನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂತಾನೆ. ಚೇರ್ಸ್. ಚೇರ್ಸ್. ಬಾ ಶ್ವೇತಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಜೆಪಿ, ನಾನ್ ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು, ಎಲ್ಲಾನು ಅರೇಂಜ್ಮೆಂಟ್ ಮಾಡ್ಬೇಕು. ಕಮಾನ್ ಬಾ, ನಿನ್ ಹತ್ರ ಮಾತಾಡ್ಬೇಕು. ಏನು ಮಾತಾಡ್ಬೇಕು ಅಂದ್ರಲ್ಲ, ಏನ್ ಹೇಳಿ? ಏನೋ ಹೇಳ್ಬೇಕು ಅನ್ಕೊಂಡೆ, ಈಗ ಬೇಡ, ಆಮೇಲೆ ಹೇಳ್ತೀನಿ. ನಾನು ಅಷ್ಟೇ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ನಾನ್ ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಯಾಕೆಂದ್ರೆ ನಮ್ಮ ಯಜಮಾನ್ರು ಊರಿಂದ ಬರ್ತಿದ್ದಾರೆ.
ಏನು ನಿನ್ನ ಮದುವೆ ಆಗಿದ್ಯಾ? ನಿನ್ ಸ್ಟುಡಿಯೋದಲ್ಲಿ ಮದ್ವೆ ಆಗಿರೋರ್ಗೆ ಕೆಲಸ ಕೊಡಲ್ಲ. ನನ್ಗೆ ಮಾಡಲ್ ಆಗೋ ಆಸೆ, ಅದಕ್ಕೆ ಒಂದ್ ಚಿಕ್ಕ ಸುಳ್ಳು ಹೇಳ್ದೆ. ಹಾಗಾದ್ರೆ ನೀನು ನನ್ ಜೊತೆ ಇದ್ದಿದ್ದು? ಓ ಅದಾ, ಟೈಮ್ ಪಾಸ್. ನನಗ್ ನೀವು ತುಂಬಾ ಹಿಡಿಸಿದ್ರಿ, ಅದಕ್ಕೆ ನಿಮ್ ಜೊತೆ ಕ್ಲೋಸ್ ಆಗಿದ್ದೆ. ನನ್ಗೆ ಒಂಟಿ ಆಗಿರೋಕೆ ಇಷ್ಟ ಇಲ್ಲ. ಟೆಂಪ್ರರಿ ಆಗಿ ಒಬ್ಬ ಜೊತೆಗಾರ ಬೇಕಾಗಿದ್ದ, ಅದಕ್ಕೆ ನಿಮ್ ಜೊತೆ ಕ್ಲೋಸ್ ಆಗಿದ್ದೆ. ಸೊ ದಟ್ಸ್ ಆಲ್. ಹೋಗು. ಬಾಯ್. ಜೆಪಿ, ಯಾಕೋ ಒಂಥರ ಫೀಲಿಂಗ್ ಅಲ್ಲಿ ಇದ್ಯಾ? ಏನಿಲ್ಲ ಕಣ. ಏನಿಲ್ಲ ಅಂದ್ರೆ ಏನಾಯ್ತು? ಏಯ್ ಜಪೆ, ರಾಮು ಕೇಳಿದ ಪ್ರಶ್ನೆಗೆ ಮೌನ ಉತ್ತರ? ಅದು ಹಾಗಲ್ಲಮ್ಮ. ನೋಡ್ರು, ನನ್ನ ಹತ್ರ ಕೆಲಸ ಮಾಡೋ ಸ್ಟಾಫ್ ನಲ್ಲಿ ಒಬ್ಳು ಮದುವೆ ಆಗಿಲ್ಲ ಅಂತ ಕೆಲ್ಸಕ್ಕೆ ಸೇರ್ಕೊಂಡ್ಲು. ಈಗ ನೋಡಿದ್ರೆ ಮದುವೆ ಆಗಿದೆ ಅಂತ ಹೇಳ್ತಿದ್ದಾಳೆ. ಅವಳನ್ನೇ ಕೇಳ್ಬೇಕಿತ್ತು, ಯಾಕೆ ಹೀಗೆ ಮಾಡಿದೆ ಅಂತ. ರಾಮು, ಅವಳು ಏನ್ ಹೇಳಿದ್ಲು ಗೊತ್ತಾ? ಅವಳೊಂದ್ ರೀತಿ ಟೈಮ್ ಪಾಸ್ ಮಾಡೋದಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಲಂತೆ. ಓಹೋ, ಗೊತ್ತಾ? ಇದು ಅವಳ ಸಮಾಚಾರ. ಆಯ್ಸಿ. ಅದಕ್ಕೇನೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಬಹಳ ಕಷ್ಟ ಬಿಡಮ್ಮ. ಏನೋ ಇದು, ಕೈ ಏನ್ ಮಾಡ್ಕೊಂಡು ಜೆಪಿ? ಅವಳ ಮೇಲಿನ ಕೋಪನ ಕುಡಿಯೋ ಗ್ಲಾಸ್ ಮೇಲೆ ತೋರಿಸ್ದೆ. ಏನ್ ಮಾಡೋದು? ಅವಳ ಮೇಲಿನ ಕೋಪಕ್ಕೆ ನೀನ್ ಹೀಗ್ ಮಾಡ್ಕೊಳ್ಳೋದ? ಅಲ್ಲ, ಈ ಹುಡುಗಿರು ಗಂಡಸ್ರನ್ನ ಆಟ ಸಾಮಾನು ಅಂತ ತಿಳ್ಕೊಂಡ್ಬಿಟ್ಟವ್ರೆ ಅಲ್ವಾ? ಇವ್ರಿಗೆ ಏನಾದ್ರೂ ಹೀಗೆ ಬಿಟ್ರೆ ಎಲ್ಲಾರ್ಗು ಚಳ್ಳೆ ಅಂತ ತಿನ್ನಿಸ್ತಾರೆ. ಬಾರ ಹೋಗ್ ಬುದ್ಧಿ ಹೇಳಣ, ನಡಿಯೋ. ಬಾರೋ. ನಿಂತ್ಕೊಳ್ರು. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ಸುಮ್ನೆ ಹೋಗಪ್ಪ. ಕೂಲ್ ಡೌನ್ ಮೈಕಲ್, ಕೂಲ್ ಡೌನ್. ಆತರ ಪ್ರೋಗ್ರಾಮ್ಸ್ ಎಲ್ಲ ಮಿಸ್ ಮಾಡ್ಕೊಳ್ಳೇ ಕೂಡುದು. ಹೌದಾ? ಮೊನ್ನೆ ನಡೀತಲ್ಲ, ಅಲ್ಲಿಗೆ ಹೋಗಿದ್ದೆ ನೀನು? ಹೋಗ್ಲಿಲ್ಲ, ಹೋಗ್ಬೇಕು Oh my ಅನ್ಕೊಂಡಿದ್ದೆ. God, you missed out on a real good program. ನಾನ್ ಬಿಸಿ ಇದ್ದೆ. ಎನಿವೇ, ನಾಳೆ ಫ್ರೀ ಇದೆಯಲ್ಲ? ಇದೀನಿ. ಓಕೆ, ಅಲ್ಲಿಗೆ ಹೋಗ್ಬಿಡೋಣ. ನೀವು ಬರ್ತೀರಾ ತಾನೇ? ಖಂಡಿತ. We have to. Yeah, we have to. ಅದು ಮಿಸ್ ಮಾಡಬಾರ್ದು. ಇಲ್ಲ ಅವತ್ತು ನೀವು ಹಾಗೆ ಹೇಳಿ ಮಿಸ್ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಹಾಗೆ ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. What we'll do is, next month there's a show at Bombay. ಓಕೆ. Okay. Hello, Shakti sir. ಹಲೋ, ಪ್ಲೀಸ್ ಸಿಟ್ ಡೌನ್. ಸುಮನ್ ಸರ್, ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ವಾ? ಇಲ್ಲ ಸರ್, ಶಕ್ತಿ ಸರ್ ಬಂದಿದ್ರಲ್ಲ, ಅವ್ರ ಕಂಪ್ನಿ ಕೊಡ್ತಾ ಇದ್ದಾರೆ. ನಾನು ಈಗ ಮಾಡ್ಕೊಂಡು ಆಯ್ತು. Carry on. ಏನ್ ಸರ್ ದಿಢೀರ್ ಅಂತ ಈ ಕಡೆ? ಏನಿಲ್ಲ ಜೆಪಿ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬೈ ದ ವೇ, ಈ ಮಾಡೆಲ್ಸ್ ಬಂದು ಲುಕ್, ಇದು ನೋಡು, ಈ ತರ ಬರಬೇಕು ಅಂತ ಬಾಸ್ ಎಕ್ಸ್ಪೆಕ್ಟ್ ಮಾಡ್ತಾ ಓಕೆ ಇದ್ದಾರೆ. ಒನ್ ಮೋರ್ ಥಿಂಗ್, ಗೋ ಟು ದ ನೆಕ್ಸ್ಟ್ ಪೇಜ್. ಯಾ ದಿಸ್ ಒನ್. ವಾಟ್ ಎ ಗುಡ್ ಜಾಬ್. ಆಯ್ತು sir. ನೋಡು, ಹೋಗಿ ನೆಕ್ಸ್ಟ್ ಪೇಜ್. ಯಾ ಜೆಪಿ, ವಿ ವಾಂಟ್ ದಿಸ್ ಜಾಬ್. ಸರ್, ಇದ ಮಾಡ್ಲಿ ಹೇಳಿದ್ ನೀವು? ಎಕ್ಸಾಕ್ಟ್ಲಿ. ಗೋ ಟು ದ ನೆಕ್ಸ್ಟ್ ಪೇಜ್. ನೆಕ್ಸ್ಟ್. ಆಯ್ತು ಬಿಡಿ ಸರ್. ಐ ವಾಂಟ್ ದಿಸ್ ಜಾಬ್ ಪರ್ಫೆಕ್ಟ್. ಆಯ್ತು ಬಿಡಿ ಶಕ್ತಿ ಸರ್, ನೀವ್ ಹೇಳೋದ್ ಬಿಟ್ಟು ಬೇರೆ ಏನ್ ಮಾಡ್ತೀವಿ? That's nice. ಬಲ್ ಕಿಲಾಡಿ ಕಣಲೇ. ನೋಡ್ದೆ ಸಿನ ಏನ್ ಛತ್ರಿ? ಒಂದ್ ನಿಮಿಷ ನಿಂತ್ಕೋ, ಪೊಸಿಷನ್ ತೋರಿಸ್ತೇನೆ. ನೀನ್ ಇಲ್ಲಿ ನಿಂತ್ಕೋಬೇಕು. ಓಕೆ, ದಿಸ್ ಇಸ್ ದ ಪಾಸ್ಟರ್. ನೀನ್ ಈ ಕಡೆ ಬಾಮ. ನೀನು ಅಷ್ಟೇ ಸುಮನ್ ಮೇಲೆ ಲೀನ್ ಮಾಡಿ ನಿಂತ್ಕೋಬೇಕು. ಓಕೆ 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 ಸರ್. ನಿಂದು ಅಷ್ಟೇಮ್ಮ, ಸೇಮ್ ಪೊಸಿಷನ್. ಓಕೆ, ಗೊತ್ತಾಯ್ತಲ್ಲ? ಕಮ ಓಕೆ, ಕ್ವಿಕ್ ರೆಡಿ? Come on.
ಓಕೆ ರೆಡಿ ಏನ್ರಿ ಶಕ್ತಿ, ಸ್ಟಿಲ್ಸ್ ಯಾವುದು ನಾವ್ ಅನ್ಕೊಂಡ ಹಾಗೆ ಬಂದೇ ಇಲ್ವಲ್ಲ? ಸರ್ ಇದು ಆಕ್ಚುಲಿ ನಾವು ಸಪರೇಟ್ ಆಗಿ ನೋಡಿದ್ರೆ ಹೀಗೆ ಅನ್ಸುತ್ತೆ. ಇದನ್ನ ಡಿಸೈನ್ ಮಾಡಿದ ಮೇಲೆ ನಾವು ಅನ್ಕೊಂಡಾಗೆ ರಿಸಲ್ಟ್ ಬರ್ಬೋದು ಅಂತ ನನಗನ್ಸುತ್ತೆ ಸರ್. ಅದು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ಯಾಕೆಂದ್ರೆ ಇದನ್ನ ಮಾರ್ಕೆಟಿಂಗ್ ಮಾಡ್ಬೇಕಾಗಿರೋದು ನೀವು. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಒಪ್ಕೋತೀನಿ. ಸರ್ ಅದು ಆ ಡಿಸೈನು ಡಿಸೈನ್ ಮಾಡೋದಂತೆ ಡಿಸೈನ್? ಏನ್ರಿ ಡಿಸೈನ್ ಮಾಡೋದು? ಆ? ಗೋಡೆ ಇದ್ರೇನೆ ಚಿತ್ರ ಬರೆಯೋದಕ್ಕೆ ಸಾಧ್ಯ. ಇಲ್ಲಿ ಗೋಡೆ ಮಾತ್ರ ಇದೆ, ಚಿತ್ರನೇ ಇಲ್ಲ. ನೋಡಿ ಈ ಫೋಟೋ ನೋಡಿ, ಇದ್ರ ಕಾಂಬಿನೇಷನ್ ಏನೂ ಚೆನ್ನಾಗಿಲ್ವಲ್ರಿ? ಅಲ್ಲ, JP ಒಳ್ಳೆ ಟೆಕ್ನಿಷಿಯನ್, ಏನಾಗಿದೆ ಅವನ್ಗೆ? ಯಾಕೆ ಈ ತರ ಮಾಡ್ತಾ ಇದ್ದಾನೆ? ಅದೇ ಸರ್, ಅವನೇನು ಐಡಿಯಾ ಇಟ್ಕೊಂಡು ಮಾಡಿರ್ತಾನೆ. ಇಟ್ಸ್ ಆಲ್ ರೈಟ್, ನಾನು ಹೇಳ್ತೀನಿ ಬಿಡಿ. ಹೇಳೋದು ಏನಿದೆ ರೀ, ಈ ಸ್ಟಿಲ್ಸ್ ನ ಡಿಸೈನ್ ಮಾಡಿ ಅವ್ರಿಗೆ ಕಳ್ಸಿದ್ರೆ ಮುಖಕ್ಕೆ ಉಗಿತಾರಷ್ಟೇ. ನೋಡ್ರಿ ಈ ಸ್ಟಿಲ್ಸ್ ನೋಡ್ರಿ, ಸುಮನ್ ಹೈಟ್ಗೂ ಈ ಹುಡುಗಿ ಹೈಟು ಪರ್ಫೆಕ್ಟ್ ಆಗಿದೆ. ಮತ್ತೆ ಈ ಹುಡುಗಿ ಯಾಕೆ ಒಳ್ಳೆ ದೃಷ್ಟಿ ಬೊಂಬೆ ತರ? ಅದೇ ಈ ಸ್ಟಿಲ್ಸ್ ನೋಡಿ, ಇಬ್ರು ಹೈಟು, ಪರ್ಸನಾಲಿಟಿ, ಬಾಡಿ ಲ್ಯಾಂಗ್ವೇಜು ಎಷ್ಟು ಪರ್ಫೆಕ್ಟ್ ಆಗಿದೆ. ಅಲ್ಲ, ಇವರಿಬ್ರನ್ನ ಇಟ್ಕೊಂಡು ಯಾಕೆ ಕೆಲಸ ಮಾಡಬಾರ್ದು? ಸರ್ ಈ ಸ್ಟಿಲ್ ನೋಡಿದ್ರೆ ನೀವು ಹೇಳಿದ್ದು ಸರಿ ಅನ್ಸುತ್ತೆ ಸರ್. ಫೋಟೋಗ್ರಾಫರ್ ಆದವನಿಗೆ ಒಂದು ಸ್ಪೆಷಲ್ ಟೇಸ್ಟ್ ಇರಬೇಕು. ಎಸ್ ಅವನು ಮಾಡೋ ಕೆಲಸದಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಎಸ್ ಸರ್. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೂ ವ್ಯಾಪಾರಕ್ಕೂ ಪಬ್ಲಿಸಿಟಿ ಬೇಕೇ ಬೇಕು. ರೈಟ್ ಸರ್. ಕಾಚಾದಿಂದ ಹಿಡಿದು ಕಂಪ್ಯೂಟರ್ ವರೆಗೂ ಪಬ್ಲಿಸಿಟಿಯಿಂದಾನೇ Okay. ಬಿಸ್ನೆಸ್. ಪರಿಸ್ಥಿತಿ ಹೀಗಿರುವಾಗ ನಾವು ಮಾಡೋ ಕೆಲಸದಲ್ಲಿ ಪರ್ಫೆಕ್ಷನ್ ಇರಬೇಕು. ನೋಡ್ರಿ, ಅವ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ ನಲ್ಲಿ 100 ಜನ ಮಾಡಲ್ಸ್ ಇರ್ಬೋದು. ಕಂಡ್ಕಂಡವ್ರನ್ನೆಲ್ಲ ಮಾಡಲ್ಸ್ ಆಗಿ ಫೋಟೋ ತೆಗೆದ್ರೆ ಪಬ್ಲಿಸಿಟಿ ಕಂಪ್ನಿಗೇನೆ ಪಬ್ಲಿಸಿಟಿ ಬೇಕಾಗತ್ತೆ. ಸಾರಿ ಸರ್, ನಾನು ಹೇಳ್ತೀನಿ ಸರ್. ಹೇಳ್ತೀನಿ ಏನ್ಬೇಡಿ, ಎಕ್ಸ್ಪ್ಲೈನ್ ಮಾಡಿ. ಇವತ್ತು ಇಂಡಿಯನ್ ಕಾಸ್ಟ್ಯೂಮ್ಸ್ಗೆ ಅಂದ್ರೆ ಖಾದಿ, ಆಮೇಲೆ ಹ್ಯಾಂಡ್ಲೂಮ್ ಬಟ್ಟೆಗಳು, ಇವುಗಳಿಗೆಲ್ಲ ಫಾರಿನ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ UK, USA ಅಂತೂ ತುಂಬಾ ಡಿಮ್ಯಾಂಡ್ ಇದೆ. ನೋಡ್ರಿ, ನಮಗ್ ಬರೋ ಆರ್ಡರ್ಸ್ ಎಲ್ಲ ಗ್ಲೋಬಲ್ ವೈಡ್ ಕಂಪನಿಯಿಂದ ಬರ್ತಾ ಇದೆ. ಎಸ್ ಸರ್. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೇನೆ ನಮಗ್ ರೆಗ್ಯುಲರ್ ಆಗಿ ಆರ್ಡರ್ಸ್ ಬರೋದು. ಯು ಆರ್ ರೈಟ್ ಸರ್. ಒಳ್ಳೆ ಆರ್ಟಿಸ್ಟ್ ಹಾಕೊಂಡು ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಸೆನ್ಸಿಬಲ್ ಆಗಿ ಕೆಲಸ ಮಾಡಕ್ ಹೇಳ್ರಿ. ಓಕೆ ಸರ್. ಏನು ಓಕೆ? ನಾ ಹೇಳಿದ್ದು ಅರ್ಥ ಆಯ್ತಾ? ನನಗೆ ಅರ್ಥ ಆಯ್ತು ಸರ್. ಐ ವಿಲ್ ಹ್ಯಾಂಡಲ್ ಇಟ್. ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಯಾವತ್ತೂ ಈ ತರ ಮಿಸ್ಟೇಕ್ ಆಗಿಲ್ವಲ್ಲ? ಹೌ ಇಟ್ ಕಮ್ಸ್? ಓ ಥ್ಯಾಂಕ್ ಯು. ನೀವು ಹೇಳಿದ್ಮೇಲೆ ನಾನು ಅದನ್ನ ಗಮನಿಸ್ದೆ. ಆ ಸ್ಟಿಲ್ ನನಗೆ ಹಿಡಿಸ್ಲಿಲ್ಲ ಅಂದ್ಮೇಲೆ ನಿಮ್ಗೆ ಹೇಗೆ ಹಿಡಿಸುತ್ತೆ? ಐ ಆಮ್ ವೆರಿ ವೆರಿ ಸಾರಿ. ನಿಮ್ ಬಾಸ್ಗೆ ಹೇಳಿ ಇನ್ ಮುಂದೆ ಹೀಗಾಗಲ್ಲ ಅಂತ. ಮಿಸ್ಟರ್ JP, ಬಾಸ್ ಹೇಳಿದಾಗೆ ಸುಮನ್ಗೂ ಆ ಹುಡುಗಿಗೂ ಏನ್ ಅವಳ ಹೆಸರು? ಜಾಸ್ಮಿನ್. ಜಾಸ್ಮಿನ್. ಇವ್ರಿಬ್ಬರಿಗೂ ಒಳ್ಳೆ ಕಾಂಬಿನೇಷನ್ ಇರ್ಬೋದು ಅನ್ಸುತ್ತೆ. ಈ ಪ್ರಾಜೆಕ್ಟಿಗೆ ಇವ್ರಿಬ್ಬರನ್ನ ಯೂಸ್ ಮಾಡ್ಕೋಬೇಕು ಅಂತ ಬಾಸ್ ಇಷ್ಟಪಡ್ತಿದ್ದಾರೆ. ಯಾಕಂದ್ರೆ ಗ್ಲೋಬಲ್ ವೈಡ್ ಕಂಪನಿ ಆಡ್ಸಲ್ವಾ? ಈ ಪ್ರಾಜೆಕ್ಟ್ ಚೆನ್ನಾಗಿ ಬಂದ್ರೆ ನಮಗೂ ಒಳ್ಳೆ ಹೆಸರು, ನಿಮಗೂ ಒಳ್ಳೆ ಹೆಸರು, ರೆಗ್ಯುಲರ್ ಆಗಿ ಆರ್ಡರ್ ಸಿಗುತ್ತೆ. ನನಗೂ ಅದೇ ಐಡಿಯಾನೇ ಇದೆ. ನೀವೇನು ವರಿ ಮಾಡಬೇಡಿ. ನೀವು ಹೇಗೆ ಕೇಳ್ತಿರೋ ಹಾಗೆ ಮಾಡ್ಕೊಡ್ತೇನೆ. ಓಕೆ? ಅಷ್ಟು ಸಾಕು JP. ಯುವರ್ ಪೇಮೆಂಟ್? ಶಕ್ತಿ ಸರ್, ಈ ಪ್ರಾಜೆಕ್ಟ್ ಅಲ್ಲಿ ನಾನು ಫುಲ್ ಕೇರ್ ತಗೋತೀನಿ ಸರ್. ಈ ಪ್ರಾಜೆಕ್ಟ್ ರೆಡಿ ಆದ್ಮೇಲೆ ನಾನೇ ನಿಮ್ಮ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಓಕೆ 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 ಓಕೆ.
ಓಕೆ ಜಾಸ್ಮಿನ್, see you. ಓಕೆ. Bye. Bye bye. ಬಾಯ್. ಲಾರೆನ್ಸ್, ಲಾರೆನ್ಸ್, ಜಾಸ್ಮಿನ್, ಜಾಸ್ಮಿನ್. ಏನಂಟಿ ಕರೆದ್ರಾ? ಹೌದು, ನಿಮ್ ತಂದೆ ಎಲ್ಲಿ? ಇಲ್ಲ ಆಂಟಿ, ಏನ್ ವಿಷಯ? ಇವತ್ತು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ಖಾಲಿನೇ ಮಾಡಿಲ್ಲ. ಎಲ್ಲಿ ಹೋದ್ರು? ಬಂದ್ರೆ ಬೇಗ ಖಾಲಿ ಮಾಡೋಕ್ ಹೇಳು. ನಾಳೆ ಬೇರೆ ಸಂಸಾರ ಬರ್ತಾ ಇದ್ದಾರೆ. ಏನ್ ಆಂಟಿ ದಿಢೀರಂತ ಬಂದು ಮನೆ ಖಾಲಿ ಮಾಡಿ ಅಂದ್ರೆ ನಾವೇನ್ ಮಾಡೋದು? ನಾವ್ ಬೇರೆ ಮನೆ ನೋಡೋದ್ ಬೇಡ್ವಾ? ನಿಮ್ಗೆಲ್ಲ ಮನೆ ಸರಿ ಹೋಗಲ್ಲಮ್ಮ. ಲಾಡ್ಜ್ಗಳೇ ಲಾಯ್ಕು. ಅಲ್ಲಿದ್ರೇನೆ ಕಾರಲ್ಲಿ ದಿನ ಒಬ್ಬೊಬ್ಬ ಬಂದ್ ಹೋಗ್ಬೋದು, ಯಾರಿಗೂ ಗೊತ್ತಾಗಲ್ಲ. ಇದು ಸಂಸಾರಸ್ಥರು ಇರೋ ಜಾಗನಮ್ಮ. ಅದಕ್ಕೆ ಹೇಳ್ದೆ, ಬೇಜಾರ್ ಮಾಡ್ಕೋಬೇಡಮ್ಮ. ನೀವು ನಮ್ಮಮ್ಮನ ಹತ್ರ ಏನ್ ಹೇಳಿದಿರಾ? ಏನ್ ಹೇಳಿದ್ದೀನಿ? ನೀವೇ ನನ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಹೌದು, ಹೇಳಿದ್ದೀನಿ. ನನ್ ಮದ್ವೆ ಯಾರ್ ಜೊತೆ ಅಂತ ಕೇಳ್ಬೋದಾ? ಬೈ ಆಲ್ ಮೀನ್ಸ್. ನೀನ್ ಯಾರನ್ನ ಇಷ್ಟಪಟ್ಟಿದೀಯೋ ಅವನ್ ಜೊತೆ ನಿನ್ ಮದ್ವೆ. ಹಾಗಾದ್ರೆ ನಾನ್ ನಿಮ್ಮನ್ನೇ ಇಷ್ಟಪಟ್ಟಿದ್ದೀನಿ. ನನ್ ಮದ್ವೆ ನಿಮ್ ಜೊತೆನೆ. ಸ್ಟುಪಿಡ್. ಏನ್ ಹೇಳ್ತಾ ಇದೀಯ ನೀನು? ನನಗೂ ನಿನಗೂ ಮದುವೆನಾ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್, ತಿಳ್ಕೊ. ಮುಂದೆನೂ ಫ್ರೆಂಡ್ಸ್ ಆಗಿರೋಣ. ನನಗೆ ಈ ಮದುವೆ, ಲವ್ ಇದೆಲ್ಲ ಯಾವುದು ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿ ಅರೆಸ್ಟೆಡ್. ಐ ವಾಂಟ್ ಟು ಬಿ ಎ ಫ್ರೀ ಬರ್ಡ್. ನಿನಗೆ ಆ ಥರ ಏನಾದ್ರೂ ಆಸೆ ಇದ್ರೆ ಪ್ಲೀಸ್ ಡ್ರಾಪ್ ಇಟ್. ನಿನಗೀಗ ಏನಾದ್ರೂ ಹಣ ಬೇಕಾ? ಎಷ್ಟು ಬೇಕು ಕೇಳು, ನಾನ್ ಕೊಡ್ತೀನಿ. ನೋ ಲಿಮಿಟ್ಸ್. ಅದ್ರ ಅವಶ್ಯಕತೆನೇ ಇಲ್ಲ. ನನಗ್ ನಿಮ್ ಮನಸ್ಸಲ್ಲಿ ಜಾಗ ಇಲ್ಲ ಅಂದ್ಮೇಲೆ ನಾನು ಇಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾ ಬರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಸರ್ 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 ಸರ್, ಒಂದು ಬ್ಯಾಡ್ ನ್ಯೂಸ್ ಸರ್. ಏನಯ್ಯ ಅದು ಬ್ಯಾಡ್ ನ್ಯೂಸ್? ಜಾಸ್ಮಿನ್. ಬಾರಯ್ಯ ಇಲ್ಲಿ. ಅದೇನು ಅಂತ ಹೇಳು. ಸರ್, ನಮ್ಮ ಹತ್ರ ಕೆಲಸ ಮಾಡೋ ಜಾಸ್ಮಿನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟು ಸರ್. ಛೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಒಂದು ಒಳ್ಳೆ ಮಾಡಲ್ನ ನಮ್ ಕಂಪ್ನಿ ಕಳ್ಕೊಂಡ್ಬಿಡ್ತು. ನಮ್ ಕಂಪ್ನಿಗೆ ಲಕ್ಕೆ ಇಲ್ಲ. ಏನ್ ಮಾಡೋದು? ಹೌದು ಸರ್. ಎಲ್ಲ ವಿಧಿ. ನೀನೊಂದು ಕೆಲಸ ಮಾಡು. ಹೇಳಿ ಸರ್. ನಮ್ ಕಂಪನಿಗೆ ಇವತ್ತು ಲೀವ್ ಕೊಟ್ಬಿಟ್ಟು ಆಫೀಸ್ ಸ್ಟಾಫ್ ಯಾರು ಅವಳನ್ನ ನೋಡ್ಕೊಂಡ್ ಬರ್ತಾರೋ ಹೋಗ್ಲಿ. ಸರಿ ಸರ್. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಬರ್ತೇನೆ. ಓಕೆ? ಆಯ್ತು ಸರ್. ಕೂತ್ಕೊಳ್ಳಮ್ಮ. ನಾನು ನಿನಗೆ ಒಂದು ಸಂತೋಷದ ಸುದ್ದಿ ತಿಳಿಸ್ಬೇಕು. ಏನ್ ಗೊತ್ತಾ, ನಾನು ಇವತ್ತಿಂದ ಕುಡಿಯೋದಿಲ್ಲಮ್ಮ. ಕುಡಿಯೋದಿಲ್ಲ. ಯಾಕೆ ಗೊತ್ತಾ? ನನ್ನ ಕುಡಿತದ ಬಗ್ಗೆ ಕೊರಗಿ ಜಾಸ್ಮಿನ್ ತೀರ್ಕೊಟ್ಬಿಟ್ಲು. ಅವಳು ಬದುಕಿದ್ದಾಗ ಒಂದ್ ದಿವಸನೂ ಸುಖ ಕಾಣಲಿಲ್ಲಮ್ಮ. ಅವಳ ಹತ್ರ ಚೆನ್ನಾಗಿ ದುಡಿಸ್ಕೊಂಡು ಕುಡ್ದೆ, ಚೆನ್ನಾಗಿ ತಿಂದೆ. ಅವಳನ್ನ ಮಾತ್ರ ಸರಿಯಾಗಿ ನೋಡ್ಕೊಳ್ಳಿಲ್ಲ ಮಗಳು. ಅವಳು ನನ್ನಿಂದ ದೂರ ಹೋದ್ಮೇಲೆ ನಿನ್ನ ಒಂದು ಕ್ಷಣನೂ ಬಿಟ್ಟಿರೋಕ್ ನನಗಾಗಲ್ಲಮ್ಮ. ಅದಕ್ಕೆ ನೀನ್ ದೂರ ಇದ್ದು ಓದೋದು ಬೇಡ. ನೀನ್ ಇಲ್ಲೇ ಇರು. ನನ್ನ ಕಣ್ಣೆದುರಿಗೆ ಓಡಾಡ್ಕೊಂಡಿರ್ಬೇಕು. ನಾನು ದುಡಿತೀನಮ್ಮ. ನಾನು ಹಣ ಸಂಪಾದನೆ ಮಾಡ್ತೀನಮ್ಮ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಡ್ತೀನಿ ಮಗಳೇ. ಅಪ್ಪ, ನೀವಿನ್ ದುಡಿಯಕ್ ಹೋಗೋದ್ ಬೇಡಪ್ಪ. ಇನ್ 1 ತಿಂಗಳಲ್ಲಿ ನನ್ನ ಎಕ್ಸಾಮ್ ಎಲ್ಲ ಮುಗ್ದೋಗುತ್ತೆ. ಒಳ್ಳೆ ಕೆಲ್ಸನೂ ಸಿಗುತ್ತೆ. ನಾನ್ ನಿಮ್ಮನ್ನ ನೋಡ್ಕೋತೀನಪ್ಪ. ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಅದೇ ನನಗಿಷ್ಟ ಅಪ್ಪ. ಥ್ಯಾಂಕ್ ಯು ಡಿಯರ್. ಈಗ
ನೀನು ಮನೇಲಿ ಅಡ್ಗೆ ಮಾಡೋದು ಬೇಡ, ನಾನು ಹೋಟ್ಲಿಂದ ಊಟ ತರ್ತೀನಿ. ನೀನ್ ಮನೆಗೆ ಹೋಗು. ಹೋಗು ಸರಿನಪ್ಪ. ಕಂದ, ಹೋಗು. ಕರೆಕ್ಟಾಗಿ ಸೆರಗ್ನ ಮೇಲ್ ಹಾಕೊಳಮ್ಮ. ಹಂಗೆ. ಲೋ ರಾಮು, ನಾನು ಆವಾಗ್ಲೇ ಹೇಳ್ದೆ ಅವನ್ ಮಾತನ್ನ ನಾವು ಕೇಳ್ಕೊಂಡು ಇಷ್ಟೊತ್ನಲ್ಲಿ ಬರೋದ್ ಬೇಡ ಅಂತ. ನೀನ್ ಕೇಳಲಿಲ್ಲ. ಬರ್ಲಿ ಇರೋ, ಅವನು ಪ್ರಾಬ್ಲಮ್ ಏನಂತ ಸ್ವಲ್ಪ ನೋಡೋಣ. ಅಲ್ಲಿ ನೋಡೋ, ಬರ್ತಾ ಇದ್ದಾನೆ. ಯಾವ್ದು ಹುಡುಗಿ ಬೇರೆ ಕರ್ಕೊಂಡು ಬರ್ತಾ ಇದ್ದಾನಲ್ಲಪ್ಪ. ಬರ್ಲಿ ಬರ್ಲಿ, ಏನ್ ವಿಷಯ ಅಂತ ನೋಡೇ ಬಿಡೋಣ. ಹಾಯ್. ಹಾಯ್. ಬೈ ದ ಬೈ, ಜೆಪಿ ಶೀಸ್ ಗೀತಾ. ಬೈ ದ ಬೈ, ಗೀತಾ ಈಸ್ ಜೆಪಿ. ಅರ್ಜೆಂಟ್ ಬರೋದಕ್ಕೆ ಹೇಳ್ಬಿಟ್ಟು ಇಂಥ ಡಬ್ಬ ಕೆಲಸ ಮಾಡ್ತೀಯ. ನಿಂದೊಂದ್ ತಲೆನೋವು ಕಣ, ಟೈಮ್ ಎಲ್ಲ ವೇಸ್ಟ್ ಆಯ್ತು. ನಾನು ಬರ್ತೀನಿ ಕಣ್ರೋ. ಬಿಡ್ಬೇಡ ಕಣೋ. ಮಹಾಶಿವರಾತ್ರಿ ಇವತ್ತೇ ಮಾಡ್ಬಿಟ್ರಲ್ಲಪ್ಪ. ಅವ್ರು ಇಲ್ಲ, ಇವಳು ಇಲ್ಲ, ಏನ್ ಮಾಡ್ಲಿ ನಾನು? ಅಯ್ಯೋ, ಜೆನ್ನಿಫರ್, ಜಾಸ್ಮಿನ್ ಹೊರಟೇ ಹೋದ್ಲು. ಅವಳು ಹೋಗ್ಲಿಲ್ಲ, ನಾನೇ ಅವಳನ್ನ ಸಾಯಿಸ್ಬಿಟ್ಟೆ. ನನ್ ಕುಡಿತದ ಬಗ್ಗೆ ಯೋಚನೆ ಮಾಡಿ ಮಾಡಿ ಕೊರಗಿ ಕಣ್ಣು ಮುಚ್ಚಿಬಿಟ್ಲು. ನಾನೇನ್ ಮಾಡ್ಲಿ? ನಿಶಾ ಏರ್ದಾಗ ಇನ್ ಕುಡಿಬಾರ್ದು ಅಂತ ಅನ್ಕೊಳ್ತಾ ಇದ್ದೆ. ನಿಶಾ ಇಳಿದ ಮೇಲೆ ಮತ್ತೆ ಕುಡಿಯೋದಕ್ಕೆ ಶುರು ಮಾಡ್ತಾ ಇದ್ದೆ. ನಾನ್ ಪಾಪಿ, ನಾನೇ ಅವಳನ್ನ ಕೊಂದಿದ್ದು ಪಾಪಿ. ಜೀಸಸ್! ಬೇಡ ಜೀಸಸ್, ಬೇಡ ಜೀಸಸ್, ನನ್ ಕರ್ಕೋಬೇಡ. ಜೆನ್ನಿಫರ್ ಇನ್ನು ಚಿಕ್ಕ ಮಗು, ಅದಕ್ಕೊಂದು ದಾರಿ ಆಗೋವರೆಗೂ ನನ್ ಕರ್ಕೋಬೇಡ. ಜೆನ್ನಿಫರ್, ಸ್ವಲ್ಪ ನಿಲ್ಸಿ. ಏ ಜೆನಿಫರ್, ಜೆನಿಫರ್, ಜೆನಿಫರ್. ಅನಿತಾ, ಯಾಕೆ ನಮ್ಮಕ್ಕ ಏನಂತ ಹೇಳು? ನಮ್ಮಕ್ಕ ನಮ್ಮಪ್ಪ ಇಬ್ರು ನನ್ನನ್ನು ಬಿಟ್ಟು ಹೊರಟೋದ್ರು. ನಂಗೆ ಗೊತ್ತೂ ಆಗ್ಲಿಲ್ಲ. ಸಮಾಧಾನ ಮಾಡ್ಕೊ, ಬಾ ಮನೆಗೆ ಹೋಗೋಣ. ಬಾ ಕೂತ್ಕೋ. ಅಲ್ವೇ, ಇಷ್ಟೆಲ್ಲ ನಡೆದಿದೆ, ನೀನ್ ನನಗೆ ಒಂದು ಮಾತು ತಿಳಿಸ್ಬಾರ್ದಾಗಿತ್ತಾ? ನಾನು ನಿಮ್ಮನೆಗೆ ಬಂದಿದ್ದೆ, ಆದ್ರೆ ಯಾರೂ ಇರ್ಲಿಲ್ಲ, ಬೇಗ ಹಾಕಿತ್ತು. ಓ, ನಮ್ಮಪ್ಪ ಅಮ್ಮ ಊರಿಗೆ ಹೋಗಿದ್ರು ಅನ್ಸುತ್ತೆ. ನೀನ್ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನಮ್ಮನೆ ಓನರ್ ಬೇರೆ ಮನೆ ಖಾಲಿ ಮಾಡಕ್ ಹೇಳ್ತಿದ್ದಾರೆ. ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ. ನೋಡು, ಸ್ವಲ್ಪ ದಿನ ಅದೇ ಮನೇಲಿ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ನಾನೇ ನಿನ್ಗೊಂದು ಮನೆ ನೋಡ್ತೀನಿ. ಸರಿ, ಇನ್ಮೇಲೆ ನೀನು ಏನ್ ಮಾಡ್ಬೇಕು ಅಂತಿದ್ಯಾ? ಓದ್ಬೇಕು ಅಂತಿದ್ಯಾ, ಕೆಲಸ ಮಾಡ್ಬೇಕು ಅಂತಿದ್ಯಾ? ಎಲ್ಲಾದ್ರೂ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಯಾವ್ದಾದ್ರು ಕೆಲಸ ಹೇಳು. ಸರಿ, ನಿಮ್ಮ ಅಕ್ಕನ ಕೆಲಸನೇ ನೀನು ಕೊಡಿಸ್ತೀನಿ. ಬಾ ಹೋಗೋಣ. ಗುಡ್ ಮಾರ್ನಿಂಗ್ ಜೆಪಿ. ಗುಡ್ ಮಾರ್ನಿಂಗ್. ಹೌ ಆರ್ ಯು ಅನಿತಾ? ಫೈನ್. ಟೇಕ್ ಯುವರ್ ಸೀಟ್. ಇವಳು ನನ್ನ ಫ್ರೆಂಡ್ ಜೆನಿಫರ್. ಪ್ಲೀಸ್ ಕಮ್.
ಟೆಲ್ ಮಿ ಅನಿತಾ, ಹೌ ಆರ್ ಯು? ಎಲ್ಲ ಆರಾಮಾಗಿದೆ ತಾನೆ? ಹಾ. ಈಗ ಏನ್ ಕೆಲಸ ಮಾಡ್ತಾ ಇದೀಯ ನೀನು? ಏನಾದ್ರೂ ಮಾಡ್ಲೇಬೇಕಲ್ಲ. ಸದ್ಯಕ್ಕೀಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ MD-ಗೆ PA ಆಗಿದ್ದೀನಿ. ಗುಡ್. ಹೌದು, ನಿಮ್ಮಮ್ಮ ನಿಂಗೆ ಮದ್ವೆ ಅಂತ ಹೇಳ್ತಾ ಇದ್ರು, ಮದ್ವೆ ಆಯ್ತು ತಾನೆ? ಮದ್ವೆನೂ ಇಲ್ಲ, ಏನೂ ಇಲ್ಲ. ಅಂತೂ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟೆ ನೀನು. ಸರಿ, ಯಾರಿವರು? ಇವಳು ಜೆನಿಫರ್, ಜಾಸ್ಮಿನ್ ತಂಗಿ. ವೆರಿ ಗುಡ್. ಇವರಪ್ಪನು ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊಂಡ್ರು. ಈಗ ಇವಳು ಒಂಟಿ. ಓ, ಸೋ ಸ್ಯಾಡ್. ಹೇಳು ಅನಿತಾ, ಈಗ ಏನ್ ಮಾಡ್ಬೇಕು? ಕಮಾನ್ ಟೆಲ್ ಮೀ ಅನಿತಾ. ನೋಡು ಅನಿತಾ, ನಿನಗೋಸ್ಕರ ಏನ್ ಮಾಡೋದಕ್ಕೂ ತಯಾರಾಗಿರ್ತಾನೆ ಈ JP. ಥ್ಯಾಂಕ್ಸ್ JP. ಇವಳಿಗೊಂದು ಕೆಲಸ ಬೇಕು. ಜಾಸ್ಮಿನ್ ಮಾಡ್ತಾ ಇದ್ದಿದ್ ಕೆಲಸ ಇವಳು ಕೊಟ್ರೆ ಸಾಕು. ಡೋಂಟ್ ವರಿ, ಕೊಟ್ರೆ ಆಯ್ತು. ಕಮಾನ್ ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್. Go there. Go there. Go. Stop. Right on. Yeah. Left. Turn to your left. Okay. Smile, please. Smile. Yeah, that's good. Come on. ಸರಿ, ನೀವು ಅದೇ ಮನೇಲಿ ಇದ್ದೀರಾ ತಾನೆ? JP, ಜೆನಿಫರ್ ಮನೆ ಓನರು ಮನೆ ಖಾಲಿ ಮಾಡಕ್ ಹೇಳಿದ್ದಾರೆ. ಹಾಗಾದ್ರೆ ನಿನ್ ಫ್ರೆಂಡ್ ನಮ್ಮನೇಲೇ ಇರ್ಬೋದು. ನನಗಂತೂ ಖಂಡಿತವಾಗ್ಲೂ ಯಾವ ಪ್ರಾಬ್ಲಮೂ ಇಲ್ಲ. ವಾಟ್ ಯು ಸೇ? ಜೆನಿಫರ್, ಒಂದು ಒಳ್ಳೆ ಮನೆ ಸಿಗೋವರೆಗೂ ನೀನ್ ಇಲ್ಲಿರೋದೇ ಒಳ್ಳೇದು. JP ತುಂಬಾ ಒಳ್ಳೆಯವರು. ಇಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. ನೀನ್ ಧೈರ್ಯವಾಗಿರ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಅನಿತಾ, ನಿನ್ ಫ್ರೆಂಡು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆನಾ? ಥ್ಯಾಂಕ್ ಯು JP. ನಾವೇನ್ ಬರ್ತೀವಿ? ಇಟ್ಸ್ ಆಲ್ ರೈಟ್. ಓಕೆ. ಗುಡ್ ಮಾರ್ನಿಂಗ್. ಜೆನಿಫರ್. ಸರ್, ಗುಡ್ ಮಾರ್ನಿಂಗ್. ಜೆನಿಫರ್, ಇವತ್ತು ನಿನ್ನ ಕಾಂಬಿನೇಷನ್ ಆರ್ಟಿಸ್ಟ್ ಯಾರು ಗೊತ್ತಾ? ಇಲ್ಲ ಸರ್. ಸುಮನ್, ಒನ್ ಆಫ್ ದಿ ಫೇಮಸ್ ಮಾಡೆಲ್ಸ್ ಇನ್ ಇಂಡಿಯಾ. ಸುಮನ್, ಓಕೆ ಸರ್. ನೀನ್ ಅವನ ಜೊತೆ ತುಂಬಾ ಇನ್ವಾಲ್ವ್ ಆಗಿ ಆಕ್ಟ್ ಮಾಡ್ಬೇಕು. ಓಕೆ ಸರ್. ನೋ, ನಾನ್ ಹೇಳ್ತೀನಿ, ಆದ್ರೆ ನೀನ್ ಆತರ ಮಾಡಬಾರ್ದು. ಆಯ್ತು ಸರ್. ಓಕೆ, ಗುಡ್. ಹಾಯ್. ಹೌದು, ನೀನ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ನಾನು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನೀನು? 4 months. ನಿನ್ ಬಾಸ್ ಹೇಗೆ? ಅವರು ತುಂಬಾ ಒಳ್ಳೆಯವರು, ಆದ್ರೆ ತುಂಬಾ ರಿಸರ್ವ್ ಆಗಿರ್ತಾರೆ. ಯಾರ ಹತ್ರನೂ ಅಷ್ಟಾಗಿ ಮಾತಾಡಲ್ಲ. ಹೌದು, ಅವ್ರಿಗೇನಾದ್ರೂ ಸಮಸ್ಯೆನಾ? ನನಗ್ ತಿಳಿದ ಮಟ್ಟಿಗೆ ಹಾಗೇನೂ ಇಲ್ಲ. ಮತ್ ಅವ್ರು ಯಾಕೆ ಗಡ್ಡ ಬಿಟ್ಟಿದ್ದಾರೆ? ಅವ್ರ ಸ್ಟೈಲು ವಿಚಿತ್ರವಾಗಿದ್ಯಪ್ಪ. ಅದು ಅಲ್ಲದೆ ಸ್ಕಾರ್ಪಿಯನ್ ಡಾಲರ್ ಬೇರೆ ಕತ್ತಲ್ ನೇತ ಆಡ್ತಾ ಇರುತ್ತೆ. ಈ ಅವತಾರ ನೋಡಿನೇ ಹೀಗಂತಿದ್ಯಲ್ಲ. ಗಡ್ಡಕ್ಕೂ ತಲೆ ಕೂದ್ಲಿಗೂ ದಿನಕ್ಕೊಂದ್ ಬಣ್ಣ ಹಚ್ಕೊಂಡ್ ಬರೋದ್ ನೋಡಿದ್ರೆ ನೀನ್ ಇನ್ನೂ ಏನ್ ಹೇಳ್ತಿದ್ಯೋ. ಅದು ಅವ್ರ ಪರ್ಸನಲ್ ಕಣೆ, ನಾವ್ಯಾಕ್ ತಲೆ ಕೆಡ್ಸ್ಕೋಬೇಕು? ಹೋಗ್ಲಿ ಬಿಡೆ, ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಹೋದ್ರೆ ಆಯ್ತು ಅಷ್ಟೇ.
ಜೆನಿಫರ್, ಊಟ ಆಯ್ತು ತಾನೆ? ಜೆನಿಫರ್, ಯಾಕೆ ಇಷ್ಟೊಂದು ಡಲ್ ಆಗಿದೆಯಲ್ಲ? ಮಲಗ್ಲಿಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ. ಓಕೆ, ಗುಡ್ ನೈಟ್, ಬಾಯ್. ಅಲ್ಲ, ಜೆನ್ನಿಫರ್ ಯಾಕೆ ಇಷ್ಟೊಂದು ಡಲ್ ಆಗಿದ್ದಾಳೆ ಇವತ್ತು? ಮನಸ್ಸಿಗೇನಾದ್ರೂ ನೋವಾಗಿರ್ಬೋದಾ? ನನ್ಗೇನ್ ಗೊತ್ತಾಗ್ಬೇಕು? ಗಾಡ್ ಓನ್ಲಿ ನೋಸ್. ಮೆರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. La 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 la. Happy Christmas, Merry Christmas. Here is a small gift for my lovely Jennifer. Thank you very much. Merry Christmas. Have a nice day. God bless you. Bye. What a lovely person. ಈ ರಿಫ್ಲೆಕ್ಟರ್ ಸ್ವಲ್ಪ ಮೇಲೆ ತಮ್ಮ. ಕಮಾನ್. ಕರೆಕ್ಟ್. ಸ್ವಲ್ಪ ಸಾಫ್ಟ್ ಮಾಡ್ಕೋ. ಹತ್ರ ಹೋಗ್ಲಾ? ಎಸ್, ಮೂವ್ ಟು ರೈಟ್. ಇದು ಓಕೆನಾ? ಎನಫ್. ರೆಡಿ? ಸ್ಮೈಲ್. ಪೊಸಿಷನ್ ಏನೋ ಸರಿನೇ, ಬಟ್ ಸ್ವಲ್ಪ ಕೈ ತೆಗೆ. I'll meet you at 5 o'clock. ರವಿ ಸರ್, ಬಾರೋ ಇಲ್ಲಿ. ಈ JP ಇತ್ತೀಚೆಗೆ ತುಂಬಾ ಚೇಂಜ್ ಆಗಿದೆ ಅನ್ಕೊಂಡು. ಹೌದು ಸರ್. ಮೊದಲು ಸ್ಟಿಲ್ಸ್ ತೆಗಿಬೇಕಾರೆ ನನ್ನ ಕನ್ಸಲ್ಟ್ ಮಾಡ್ತಾ ಇದ್ದ. ಈಗ ನಾನು ಕೇಳೋದೇ ಇಲ್ಲ. ಚೆನ್ನಾಗಿರೋ ಪೋಸ್ಟ್ ತೋರಿಸಿದ್ರೆ ಚೆನ್ನಾಗಿಲ್ಲ ಅಂತಾನೆ, ಚೆನ್ನಾಗಿಲ್ದೇ ಇರೋದನ್ನ ಚೆನ್ನಾಗಿದೆ ಅಂತಾನೆ. ಬರೀ ಆ ಜೆನಿಫರ್ ಸೋಲೋ ಸ್ಟಿಲ್ಸೇ ತೆಗಿತಾ ಇರ್ತಾನೆ. ಒಂದು ಕಾಂಬಿನೇಷನ್ ಬೇಡವಾ? ಏನ್ ಕಾರಣ ಸರ್? ಆ ಜೆನಿಫರ್ ಬಂದಾಗಿನಿಂದ ತುಂಬಾ ಚೇಂಜ್ ಆಗಿದ್ದಾರೆ. ಓಹೋ, ಜೆನಿಫರ್ ಈಗ ಎಲ್ಲಿ ಉಳ್ಕೊಂಡಿದ್ದಾರೆ? JP ಮನೆಯಲ್ಲೇ ಇದ್ದಾಳೆ. ಸರಿ, ನೀವು ಹೋಗು. ಓಕೆ ಸರ್. ಇದಾ ವಿಷಯ? ರಾಮು, ಯಾಕೋ ಫೋನ್ ಮಾಡಿದೆ? ಏನೋ ಸಮಾಚಾರ? ಯಾವ್ದು ಹುಡುಗಿರ್ ಫೋಟೋಸು? ಈ ಹುಡುಗಿರ್ ಫೋಟೋದಲ್ಲಿ ಯಾವ ಚೆನ್ನಾಗಿದೆ ಹೇಳ? ಏನೋ ಇದು? ನಿಂದು ಯಾವಾಗಲೂ ಗುಡ್ ಸೆಲೆಕ್ಷನ್ ಅಲ್ವಾ, ಅದಕ್ಕೆ. ಯಾಕಪ್ಪ ನನ್ ಕೇಳ್ತಾ ಇದೀಯಾ? ಅದೇ ಹಾಗೆ ಹೇಳ್ತೀಯಾ? ನಿನ್ ಮಾಡೆಲಿಂಗ್ ಹುಡುಗಿರ್ನೆಲ್ಲ ನೋಡಿದ್ರೆ ಗೊತ್ತಾಗಲ್ವೇನೋ? ಅವರೆಲ್ಲ ನಿನ್ನ ಸುತ್ತೋದನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ನನಗೆ ಯಾವಾಗಪ್ಪ ಅಂತ ಚಾನ್ಸ್ ಸಿಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ, ಗೊತ್ತಾ? ಅದಕ್ಕೆ ಈ ಫೋಟೋಸ್ ಇಟ್ಕೊಂಡು ನೀನು ಕನಸು ಕಾಣ್ತಾ ಇದೀಯಾ? ಅದ್ರಲ್ಲಿ ಈ ಹುಡುಗಿ ಚೆನ್ನಾಗಿದೆ ಕಣ. ನೀನ್ ಫೋಟೋ ಸೆಲೆಕ್ಟ್ ಮಾಡಿರೋದು ನನ್ನ ಅತ್ತಿಗೆನ, ಅಂದ್ರೆ ಬಾವಿ ಪತ್ನಿನ. ಬಾವಿ ಪತ್ನಿನ? ಹೌದು, ಬಾವಿ ಪತ್ನಿನೇ. ಲೋ ರಾಮು, ನಿನ್ ಹಾಗೆ ಕನಸು ಕಾಣೋ ಅರ್ಜೆಂಟ್ ನನ್ಗಿಲ್ಲ ಕಣ. ಬೇಗ ರೆಡಿಯಾಗಿ ಹೋಗೋಣ. ಸರಿ.
ಆ ವಿಷಯದ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ಹ್ಮ್ ನಮಸ್ಕಾರ. ನಮಸ್ಕಾರ ಭಾಷಾ ಅವರೇ, ಹೇಗಿದ್ದೀರಿ? ಆ ನಮಸ್ಕಾರ. ನಮಸ್ಕಾರ. ಬೈಟಿಯ. ಹಾ, ಬೋಲಿಯೇ. ನಿಮ್ ದುಡ್ಡು ತಂದಿದ್ದೀನಿ, ತುಂಬಾ ಥ್ಯಾಂಕ್ಸ್. ಶಕ್ತಿ ಸರ್. ಭಾಷಾಬಾಯ್, ನೀವು ಕೊಟ್ಟ ಅಸಲ್ ಜೊತೆಗೆ ಬಡ್ಡಿನೂ ಸೇರಿಸಿ ಇಲ್ಲಿ 25 ಇದೆ, ತಗೊಳ್ಳಿ. ಶಕ್ತಿ ಎಲ್ಲ ಸರ್. ಸರಿಯಾಗಿ ಕ್ಲೋಸ್ ಮಾಡ್ಕೊಂಡು ಒಂದ್ಸಲ ಎಣಿಸಿದಿರ್ತಾನೆ. ಎಲ್ಲ ಸರಿ ಇದೆ. ರಾಮಣ್ಣವ್ರೆ, ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ರಾವಣ, ಇದ್ರಲ್ಲಿ 25 ಇದೆ, ತಗೋ. ರಾಮಣ್ಣವ್ರೆ, ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡ್ಬಿಡಿ. ನೋಡೋದೇನಿದೆ ಬಿಡಿ ಸರ್, ಕಂಪ್ಯೂಟರ್ ಬೇಕಾದ್ರೆ ತಪ್ಪು ಮಾಡುತ್ತೆ. ನಮ್ಮ MD ಸಾಹೇಬ್ರ ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ. ನಿಮ್ ತರ 4 ಜನ ಕಸ್ಟಮರ್ಸ್ ಇದ್ರೆ ಕೊಡೋಕೆ ತಗೊಳಕ್ಕೆ ಯಾರಿಗೂ ಯಾವ ತೊಂದ್ರೆನೂ ಇರಲ್ಲ ಸರ್. ರಾಮಣ್ಣ, ನಾವು ಅವ್ರಿಗೆ 15 ಕೊಟ್ಟಿದ್ವಿ, ಅವ್ರ ಬಡ್ಡಿಗೆ ಇದ್ದಿದ್ದು 25 ಕೊಟ್ಟಿದ್ದಾರೆ. ಸರಿ, ಒಪ್ಕೋತೀನಿ. ನಾವು ದುಡ್ಡು ಕೊಟ್ಟಿದ್ದು ಬಡ್ಡಿಗೆ, ಕೈ ಸಾಲಕ್ಕಲ್ಲ. ತಿಂಗಳು ಸರಿಯಾಗಿ ಬಡ್ಡಿ ಕೊಟ್ರೆ ಸಾಕು. ನಾವು ಕೊಟ್ಟಿದ್ದು ಬಡ್ಡಿಗೆ, ನಾವೇನು ಅಸಲು ಕೇಳಿಲ್ವಲ್ಲ. ಏನಂತೀರಾ? ಅಸೂಲ್ ಇಟ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ? ಈ ಕಡೆ ಮಂಡ್ಲು ಇಟ್ಕೊಳಕ್ಕಾಗಲ್ಲ, ಹೊರಗಡೆ ಖರ್ಚು ಮಾಡಕ್ಕಾಗಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಇನ್ನು 2 ತಲೆಮಾರು ತನಕ ಅವ್ರ ಅಸೂಲ್ ವಾಪಸ್ ಕೊಡೋದೇ ಬೇಡ, ಬರೀ ಬಡ್ಡಿ ಕೊಟ್ರೆ ಸಾಕು. ಏನಂತೀರಾ? ಹೌದು, ರೆಗ್ಯುಲರ್ ಆಗಿ ಇನ್ಕಮ್ ಬರೋ ತರ ಒಂದು ಫ್ಯಾಕ್ಟ್ರಿನೋ ಇಂಡಸ್ಟ್ರಿನೋ ಇದ್ದಿದ್ರೆ ನಾವು ದುಡ್ಡನ್ನು ರೊಟೇಟ್ ಮಾಡ್ಬೋದಾಗಿತ್ತು, ಬಡ್ಡಿನೂ ಕೊಡ್ಬೋದಾಗಿತ್ತು. ಆದ್ರೆ ನಮ್ ಬಿಸ್ನೆಸ್ ಆ ಥರ ಅಲ್ವೇ? ನಮ್ದು ಶೋ ಬಿಸ್ನೆಸ್. ಇಲ್ಲಿ ಎಲ್ಲ ಸರಿಯಾಗಿರುವಾಗ್ಲೇ ಸಾಲನೂ ತೀರಿಸ್ಬಿಟ್ರೆ ನಮ್ ಕರ್ತವ್ಯನೂ ಮುಗ್ದ ಹಾಗಾಗತ್ತೆ. ಈಗ ಬಿಸ್ನೆಸ್ ಬೇರೆ ಸರಿ ಇಲ್ಲ, ಇನ್ನು ಸಾಲನೂ ತಲೆ ಮೇಲೆ ಹೊತ್ಕೊಂಡು ಅಲಿಯೋದಕ್ಕಂತೂ ನಮ್ ಕೈಲಾಗಲ್ಲ. ತಲೆ ಮೇಲೆ ಹೊತ್ಕೊಂಡು ತಿರ್ಗೋದಕ್ಕಿದ್ದೇನು ಕಡ್ಲೆಕಾಯಿ ಮಕ್ರಿನ? ದುಡ್ಡು ರೀ, ದುಡ್ಡು ರೇ. ಶಕ್ತಿ, ನೀವಾದ್ರೂ ಸ್ವಲ್ಪ ಹೇಳಿ. ಎಲ್ಲ ವ್ಯವಹಾರ ನೀವು ತಾವು ನೋಡ್ಕೊಳ್ಳೋದು. ಯಾರನ್ನು ಕೇಳಿದ್ರು ಎಲ್ಲ ಚೆನ್ನಾಗಿದೆ, ಎಲ್ಲ ಆರ್ಡರ್ಸು ನಿಮ್ಮ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ನಿಜಾನೇ ಸರ್. ಆದ್ರೆ ಏನ್ ಮಾಡೋದು, ನಮ್ಮ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿ ಹೋಗಿದೆ. ಈಗ ಬಿಸ್ನೆಸ್ ಬೇರೆ ಒಂದೇ ತರ ಇರಲ್ಲ ನೋಡಿ. ಅದಕ್ಕೆ ನಮ್ಮ ಬಾಸ್ ಯೋಚನೆ ಮಾಡ್ತಾ ಇದ್ದಾರೆ. ठीक है, आपकी मर्जी. ನೀವು ಕೊಟ್ಟ ದುಡ್ಡು ಈ ಪೆಟ್ಟಿಗೆಯಲ್ಲೇ ಬಿದ್ದಿರುತ್ತೆ. ನಿಮ್ಗೆ ಯಾವಾಗ ದುಡ್ಡು ಬೇಕು ಅನ್ಸುತ್ತೋ ಆಗೊಂದು ಫೋನ್ ಹೊಡಿರಿ ಸಾಕು, ಪೈಸಾ आपको मिल जाएगा. ಥ್ಯಾಂಕ್ ಯು ಭಾಷಾ. ಖುದಾ ಹಾಫೀಸ್. ಶುಕ್ರಿಯಾ. ಶಕ್ತಿ, ಒಂದ್ ನಿಮಿಷ ಸ್ವಲ್ಪ ಮಾತಾಡ್ಬೇಕು. ನೀವಿಲ್ಲಿರಿ, ನಾ ಹೋಗ್ತೀನಿ. ರಾಮಣ್ಣ, ಸಾಕು ಚೋಟ್ಕೆ ಯಾವ. ಆಯ್ತು ಸರ್. ಕ್ಯಾ ಬಾತ್ ಹೈ ಭೈ? ಶಕ್ತಿ ಅವರೇ, ನಾನು ಹೇಳ್ದಾಗ ಕೇಳಿದ್ರೆ ಸಾಕು. ಇದ್ರ ಜೊತೆ ಇನ್ನೂ 30 ಹಾಕಿ 55 ಕೊಡ್ತೀನಿ. ಸರ್, ನೀವೊಬ್ಬರೇ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಅವ್ರ ಕೈ ಕೊಡ್ತೀರಾ? ನಿಮ್ಗೂ ಮನೆ ಮಠ ಸಂಸಾರ ಎಲ್ಲ ಇದೆ ಅಲ್ವಾ? ಅರೆ पैसे मैं देता हूँ, आपको क्या तकलीफ है? ಲೇಕಿನ್ ಸರ್, ನಿಮಗ್ ಗೊತ್ತಿಲ್ಲದಿರೋದು ಏನಿದೆ? ಇಡೀ ಮಾಡೆಲ್ ಫೀಲ್ಡ್ ನಿಮ್ ಕೈಲಿರುವಾಗ ಯಾಕೆ ಯೋಚನೆ ಮಾಡ್ತೀರಾ? ನೀವು 4 ಕಾಸು ಸಂಪಾದನೆ ಮಾಡಿ ಸ್ವಂತ ಕಾರು ಬಂಗಲೆ ತಗೊಂಡು ಸಂತೋಷವಾಗಿರಿ. ನಮಗೆ ಬೇಕಾದವರು ಚೆನ್ನಾಗಿರ್ಬೇಕು ಅಷ್ಟೇ. ಇನ್ನು ಬಡ್ಡಿ ಬೇರೆ ಕೊಡ್ಬೇಕಲ್ಲಪ್ಪ. ನಿನ್ನ ಹತ್ರ ಬಡ್ಡಿ ತಗೊಳ್ಳೋದ ಬೇಕಾಗಿಲ್ಲ. ನಿನ್ನ ಹತ್ರ ಬಡ್ಡಿ ತಗೊಂಡು ನಾನು ಜೀವನ ಮಾಡ್ಬೇಕಾಗಿಲ್ಲ. ಭಾಷಾ ಬೈಗೆ ಬೇಕಾಗಿರೋದು ವಿಶ್ವಾಸ. ನನ್ನ ಹತ್ರ ನಿಯತ್ತಾಗಿ ನಡ್ಕೊಂಡ್ರೆ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧ. ಮುಂದೆ ಆಪ್ಕಿ ಮರ್ಜಿ. ಸರ್, ಲೇಕಿನ್ ले लो. अरे पकड़ लो. ಥ್ಯಾಂಕ್ ಯು ಭಾಷಾ ಭಾಯ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. अल्लाह भला करेगा. ಥ್ಯಾಂಕ್ ಯು. भाषा नाम है मेरा, खादर भाषा.
ನಾನೊಂದ್ ಮಾತು ಹೇಳ ಜೆನಿಫರ್ ನೀನ್ ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು, ಏನು ಹೇಳ್ಬೇಡ. ಸರ್, ಈ ರೀತಿ ಕುಡಿದ್ರೆ ನಿಮ್ ಆರೋಗ್ಯ ಏನಾಗುತ್ತೆ? ನನಗೆ ಯಾರ ಅಡ್ವೈಸು ಬೇಡ, ನಡಿ. ಎಲ್ಲಾರ ಯೋಗಕ್ಷೇಮ ನೋಡ್ಕೊಳ್ಳೋ ನೀವು ಹೀಗೆ ಹಾಳಾಗೋದು ನಂಗೆ ಇಷ್ಟ ಇಲ್ಲ ಸರ್. ಜೆನಿಫರ್ ನನಗೆಲ್ಲ ಗೊತ್ತು, ನೀನಿಂದ ಹೋಗ್ತಾ ಇರು, ಹೋಗು. ಏನ್ ಮಾಡ್ತಿದ್ಯಾ? ಕೈ ತೆಗಿ. ತೆಗಿಯಲ್ಲ. ಕೈ ತೆಗಿ ಜೆನಿಫರ್, ಕುಡ್ದಾಗ ನಾನಾಗಿರಲ್ಲ, ಕೈ ತೆಗಿ. ಏನಾದ್ರೂ ಪರವಾಗಿಲ್ಲ, ಇವತ್ ನೀವು ಕುಡಿಬಾರ್ದು. ಜೆನಿಫರ್ ಕೈ ತೆಗಿಯನ್ನಲ್ಲ. ತೆಗಿಯಲ್ಲ. ಏಯ್ ಕೈ ತೆಗಿತೀಯಾ ಇಲ್ವಾ? ನನ್ನ ಮಾತು ಕೇಳ. ತೆಗಿಯಲ್ಲ. ಜೆನಿಫರ್ ಮಾತು ಕೇಳಲ್ಲ. ತೆಗಿಯಲ್ಲ. ಜೆನಿಫರ್ ನನ್ನ ಕೈ ಬಿಡು. ಜೆನಿಫರ್ ಬಿಡು ಅಂತ ಹೇಳ್ತಾರ, ಬಿಡು. ಜೆನಿಫರ್, ನಿನ್ನ ಹತ್ರ ಒಂದ್ ಮಾತು ಹೇಳ್ಬೋದಾ? ಹೇಳಿ. ಪರವಾಗಿಲ್ಲ, ಹೇಳಿ. ಹೇಳ್ಬೋದಾ? ಹೇಳಿ. ಐ ಥಿಂಕ್ ಐ ಲವ್ ಯು. Jenny. ಸರ್, ಸರ್, ಜೆಪಿ ಸರ್, ಎದ್ದೇಳಿ ಸರ್, 9 o'clock ಆಯ್ತು. ಕನಸು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸಾರಿ ಜೆನಿಫರ್, ನನ್ನ ರಾತ್ರಿ ನಿಂಗೆ ಹೊರದ್ಬಿಟ್ಟೆ. ಪರವಾಗಿಲ್ಲ ಸರ್. ಬೇಜಾರು ಮಾಡ್ಕೊಳ್ಳಿಲ್ವಲ್ಲ? ನಾನು ಆಗ್ಲೇ ಮರ್ತೋದೆ ಸರ್. ಆದ್ರೆ ನೀವು ಕುಡಿಯೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಆಯ್ತು, ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಷಯ ಎಲ್ಲ ಗೊತ್ತಾಯ್ತು. ವಿ ಆರ್ ಆಲ್ ಹ್ಯಾಪಿ. ನಿಮ್ಮ ಹಾಗೆ ಸ್ಟ್ರಿಕ್ಟ್ ಆಗಿದ್ರೇನೆ ಈ ಇಂಡಸ್ಟ್ರಿನಲ್ಲಿ ಬದುಕಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಜೀವಮಾನ ಪೂರ್ತಿ ಫೈನಾನ್ಷಿಯಲ್ಸ್ ಎದುರು ಕೈ ಕಟ್ಕೊಂಡೇ ನಿಂತಿರ್ಬೇಕಾಗತ್ತೆ. ನಿಮ್ಮ ಇಂಡಸ್ಟ್ರಿ ಬಗ್ಗೆ ನನಗೆ ನಂಬಿಕೆ ಬರ್ತಾ ಇದೆ. ಮಿಸ್ಟರ್ ಸುಮನ್, ನಿಮಗೇನು ಸಪೋರ್ಟ್ ಬೇಕು ಕೇಳಿ, ನಾವು ಮಾಡ್ಕೊಡ್ತೀವಿ. ಮಿಸ್ ಸುಮನ್, ಐ ರಿಯಲಿ ಅಪ್ರಿಸಿಯೇಟ್ ಯು. ತುಂಬಾ ಸಂತೋಷ. ನೀವು ಹೆಲ್ಪ್ ಮಾಡದೆ ಹೋಗಿ, ಭಾಷಾ ಬಾಯಿ ಆಗಲಿ, ನೀವೇ ಆಗಲಿ, ಯಾರು ನನಗೆ ದುಡ್ಡು ತೋರಿಸಿ ಅಟ್ರಾಕ್ಟ್ ಮಾಡೋದಾಗ್ಲಿ ಅಥವಾ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ನಾನು ಮಾಡೋ ಕೆಲಸಕ್ಕೆ ಸಂಬಳ ಬಿಟ್ಟು ಬೇರೆ ಯಾವುದಕ್ಕೂ ಆಸೆ ಪಡೋದಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಜೆಪಿ, ನಿಧಾನ. ಬೇಡ ಸರ್, ನಾನ್ ಕರ್ಕೊಂಡು ಹೋಗ್ತೀನಿ. ಯಾಕೆ ಜೆಪಿ, ನಾನ್ ಕರ್ಕೊಂಡು ಹೋಗೋದಾ? ಇಷ್ಟೊಂದು ಮುಂದೆ ಬರ್ತಿದ್ಯಾ? ನಾನ್ ನಿಮ್ಮಲ್ಲಿರೋದು, ನಾನ್ ಕರ್ಕೊಂಡು ಹೋಗ್ತೀನಿ. ಯಾಕೆ? ನಾನ್ ಕರ್ಕೊಂಡು ಹೋಗ್ತೀನಿ. ಬಿಡಿ ಬಿಡಿ, ನೀವು ಯಾಕೆ ಈ ತರ ಜಗಳ ಆಡ್ತಿದ್ರಾ? ಸಾರ್, ನಾನು ಕರ್ಕೊಂಡು ಹೋಗ್ತೀನಿ. ನಿಧಾನ. ಓ, ಏಯ್, ಗುಡ್ ಮಾರ್ನಿಂಗ್ ಜೆನಿಫರ್. ಗುಡ್ ಮಾರ್ನಿಂಗ್ ಸರ್. ನನ್ನ ಮೇಲೆ ನಿನ್ನ ಕೋಪನಾ? ನನ್ಗ್ಯಾಕೆ ಸರ್ ನಿಮ್ ಮೇಲೆ ಕೋಪ? ನಿನ್ನೆ ರಾತ್ರಿ ನಾನು ಕುಡಿದು ನಡ್ಕೊಂಡ ರೀತಿ ನಿನಗೆ ಬೇಜಾರಾಗಿದೆ ಅಲ್ಲ? ನಿಮ್ ಹಣ
ನಿಮ್ ಸಂತೋಷ ಅದನ್ ಕೇಳಕ್ಕೆ ನಾನ್ ಯಾರು? ಇನ್ಮೇಲೆ ನಾನು ಕುಡಿಯೋದಿಲ್ಲ. ಇಟ್ಸ್ ಎ ಪ್ರಾಮಿಸ್. ನನಗೆ ಯಾಕೆ ಸರ್ ಪ್ರಾಮಿಸ್ ಮಾಡ್ತೀರಾ? ಆಫ್ಟರ್ ಆಲ್ ನಾನು ಯಾರು? ಜೆನಿಫರ್, ಒನ್ಸ್ ಎ ವರ್ಡ್ ಗಿವನ್ ಇಸ್ ಗಿವನ್. ನಾನು ಲೊಕೇಶನ್ ನೋಡಕ್ ಹೋಗ್ತಾ ಇದ್ದೀನಿ. ನೀನು ಬರ್ತೀಯಾ? ಬರ್ಬೇಕಲ್ಲ, ಇಟ್ಸ್ ಮೈ ಡ್ಯೂಟಿ. ದಟ್ಸ್ ಗುಡ್ ಆಫ್ ಯು. ಬಾ. ನಿನ್ ಮನ್ಸಿನಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗಂಭೀರವಾಗಿದ್ರೆ ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾ? ನೀನಂತೂ ನನ್ಗೆ ಹೇಳಿಲ್ಲ. ನಾಳೆ ನಾನೇ ಬಂದು ಐ ಲವ್ ಯು ಅಂತ ಹೇಳ್ತೀನಿ. ಒಳ್ಳೆ ಜೆನಿಫರ್, ಒಳ್ಳೆ ಮೂಡಲ್ಲಿದ್ದೇನೆ. ಇವತ್ತು ಬೇಡ ಅನ್ಬೇಡ ಜೆನಿಫರ್. ಪ್ಲೀಸ್ ಕೋಆಪರೇಟ್. ನಿನ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಬೇಡ ಅನ್ಬೇಡ. ಡೋಂಟ್ ರೆಫ್ಯೂಸ್. ಕಮ್ ಆನ್, ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಜೆನಿಫರ್, ನೀವ್ ಅನ್ಕೊಂಡಿರೋಂತ ಹುಡುಗಿ ನಾನಲ್ಲ. ನಾನಂತವಳಲ್ಲ ಸರ್. ಬೇಡ, ಜೆನಿಫರ್, ನೀನು ಮಾಡ್ಬೇಡಿ ಸರ್. ನೀನು ಒಳ್ಳೆ ಇರ್ಬೋದು, ಬೇಡ ಸರ್, ಬೇಡ. ಬಟ್ ನನಗೆ ನೀನು ಬೇಕು. ಐ ವಾಂಟ್ ಯು. ಕಮ್ ಆನ್, ಡೋಂಟ್ ಡಿಸಪಾಯಿಂಟ್ ಮೀ. ಕಮ್ ಆನ್. ಜೆನಿಫರ್, ಹೆಜ್ಜೆ ಮುಂದೆ ಇಟ್ರೆ ನಾನ್ ಜೀವಂತವಾಗಿರಲ್ಲ. ವೇಟ್ ಜೆನಿಫರ್, ನನ್ನ ಮಾತು ಕೇಳು. ಇಲ್ಲೇ ಇರು ಪ್ಲೀಸ್. ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲಿ ಇರ್ಬೇಕಾ? ದಾರಿ ಬಿಡಿ. ಜೆನಿಫರ್, ವೇಟ್. Don't touch me. ನೀನ್ ಎಲ್ಲಿ ಹೋಗ್ತೀಯಾ? ನೀನ್ ಎಲ್ಲೇ ಇದ್ರು ನಾನು ಅಲ್ಲಿಗೆ ಬಂದೇ ಬರ್ತೀನಿ. ಹಲೋ, ಅನಿತಾ ಇದ್ದಾಳಾ? ಇಲ್ಲ ಮೇಡಮ್, ಎಲ್ಲಿ ಹೋಗಿದ್ದಾಳೆ? ಊರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾಳೆ? ನಾಳೆ ಬೆಳಿಗ್ಗೆ ಬರ್ತಾರೆ. ಅನಿತಾ ಬಂದ್ರೆ ಜೆನಿಫರ್ ಫೋನ್ ಮಾಡಿದ್ದು ಅಂತ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಇವ್ಯಾಕೆ ಇಲ್ಲಿಗೆ ಬರ್ತಾ ಇದ್ದಾಳೆ? ಬರ್ಲಿ ಇರು, ಏನ್ ವಿಷಯ ಅಂತ ಕೇಳೋಣ. ಸುಮನ್, ನಿಂದೊಳ್ಳೆ ಗೋಳಾಯ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ? ಬಾನು, ನಾನು ನಿನ್ನೆ ನೋಡಕ್ ಬಂದಿಲ್ಲ, ಸುಮನ್ನ ನೋಡಕ್ ಬಂದಿದ್ದೀನಿ. ಹೇ ಬಾನು, ನೀನ್ ಜಗಳ ಆಡ್ಬೇಕು ಅಂತಾನೆ ತೀರ್ಮಾನ ಮಾಡಿದೇನೋ? ಮನೆಗ್ ಬಂದಿರೋರು ನನಗ್ ಬೇಕಾದವ್ರು, ಆದ್ರೆ ನನಗ್ ಬೇಡವಾದವಳು. ನನ್ ಗೆಸ್ಟ್ ನ ಇನ್ಸಲ್ಟ್ ಮಾಡೋದು ನಾಟ್ ಗುಡ್. ನೀನ್ ಒಳಗೋಗು. ನನಗೆ ಈಗ ಬಂದವಳೆ ಹೆಚ್ಚಾಗೋದು. ಕಮ್ಮ, ಸಿಟ್ ಡೌನ್. ಹೇಳಮ್ಮ, ಏನ್ ವಿಷಯ? ಸುಮನ್, ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನ? ಹೇಳು. ಅದು ಜೆನಿಫರ್, ನಾನ್ ನಿನ್ ಫ್ರೆಂಡು. ಏನ್ ವಿಷಯ ಹೇಳು. ನನ್ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವಳು ಊರಲ್ಲಿಲ್ಲ. ಅವಳು ಬೆಳಿಗ್ಗೆ ಬರ್ತಾಳೆ. ಅವಳು ಬಂದ್ಮೇಲೆ ಮೀಟ್ ಮಾಡ್ಬೋದಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಸುಮನ್, ಇವತ್ತೊಂದು ರಾತ್ರಿ ನಿಮ್ ಮನೇಲಿರೋಕೆ ಅವಕಾಶ ಮಾಡ್ಕೊಡ್ತೀರಾ? ನನ್ ಮನೇಲ? ನೀನ್ ಜೆಪಿ ಮನೇಲಿ ತಾನೇ ಇರೋದು. ಸುಮನ್, ನಿಮ್ಗಾಗತ್ತೋ ಇಲ್ವೋ? ಜೆನಿಫರ್, ನೀನ್ ತಿಳ್ಕೊಂಡಿರೋಷ್ಟು ಒಳ್ಳೆಯವನಲ್ಲ ನಾನು. ನನ್ನ ಹಿಂದೆ ಯಾವಾಗ್ಲೂ ಹುಡುಗಿರು ಸುತ್ತಾ ಇರ್ತಾರೆ. ಮನೆಗೆ ನೂರಾರು ಹುಡುಗಿರು ಬಂದು ಹೋಗ್ತಾ ಇರ್ತಾರೆ. ಅಂಥದ್ರಲ್ಲಿ ನೀನೊಂದು ರಾತ್ರಿ ನಮ್ಮ ಮನೇಲಿ ಇದ್ರೆ ನೋಡಿದ ಜನ ನಿನ್ ಬಗ್ಗೆ ಏನ್ ತಿಳ್ಕೊಂತಾರೆ ಅಂತ ಯೋಚನೆ ಮಾಡು. ನೀನ್ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೇದು. ಬಿಡಿ, ಬಿಡಿ ನನ್ನ, ಬಿಡಿ. ಜೆನಿಫರ್, ಐ ಆಮ್ ಸಾರಿ. ಬಾ, ಮನೆಗೆ ಹೋಗೋಣ ಪ್ಲೀಸ್. ಬಿಡಿ, ನಿಮ್ಮಂತ ಮನುಷ್ಯತ್ವ ಇಲ್ದಿರೋ ಮನೆಗೆ ನಾನು ಬರಲ್ಲ. ನೋಡು ಜೆನಿಫರ್, ತಪ್ಪು ಮಾಡದೇ ಇರೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಬಾ, ಮನೆಗೆ ಹೋಗೋಣ. ನಾನು ರಿಯಲೈಸ್ ಮಾಡ್ಕೊಂಡಿದ್ದೀನಿ. Leave me alone. ನನ್ ಪ್ರಾಣ ಹೋದ್ರು ಸರಿ, ನಾನು ಬರಲ್ಲ. ಜೆನಿಫರ್, ಜೆಪಿ ಇದುವರೆಗೂ ಯಾರ ಹತ್ರನೂ ಈ ರೀತಿ ಕೇಳ್ಕೊಂಡಿಲ್ಲ.
ಪ್ಲೀಸ್ ಗೋ ವಿತ್ ನೋಡಿ ಸುಮನ್, ನಾನ್ ಕೆಟ್ಟವನು ಅಂತ ನೀವ್ ನೇರವಾಗಿ ಹೇಳಿದ್ರಿ. ಆದ್ರೆ ಈ ಜೆಪಿ ಒಂಥರ ಊಸರು ಬಳ್ಳಿ ಇದ್ದ ಹಾಗೆ. ಇವ್ರ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ. ಜೆನಿಫರ್ Get lost! ಮನಗಳು ಬೆರೆತರೆ ಹೃದಯವು ಕಲೆತರೆ ಜೀವನ ಹೂವಿನ ಮಾಲೆ. ಮನಗಳು ಮುರಿದರೆ ಹೃದಯವು ಒಡೆದರೆ ಜೀವನ ನೋವಿನ ಜ್ವಾಲೆ. ಕಾಣದ ಕೈಯೋ ಕಥೆಯನ್ನು ಬರೆದಿದೆ ಕಾಲದ ಜೊತೆಯಲ್ಲಿ ಆಡಿಸಿ ಅಳಿಸಿದೆ ಕೇಳಿದು ಕಾಲದ ಲೀಲೆ. ಮನಗಳು ಬೆರೆತರೆ ಹೃದಯವು ಕಲೆತರೆ ಜೀವನ ಹೂವಿನ ಮಾಲೆ. ಮನಗಳು ಮುರಿದರೆ ಹೃದಯವು ಒಡೆದರೆ ಜೀವನ ನೋವಿನ ಜ್ವಾಲೆ. ಕೇಳಿದು ಕಾಲನ ಲೀಲೆ. ಜೆಪಿ, ಇತ್ತೀಚೆಗೆ ನೀನು ತುಂಬಾ ಡಲ್ ಆಗಿದ್ಯಾ? ಯಾಕೆ? ಹಾಗೇನೋ ಇಲ್ವಲ್ಲ ಭಯ? ನೀನ್ ಸುಳ್ಳು ಹೇಳಿದ್ರು ನಿನ್ ಮುಖ ನಿಜ ಹೇಳುತ್ತೆ. ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಇದ್ದಿದ್ದೆ. ಪ್ರಾಬ್ಲಮ್ ಇಲ್ದಿರೋರು ಯಾರಿದ್ದಾರೆ ಹೇಳಿ? ಅದೇನು ಅಂತ ನನಗೆ ಹೇಳು. ಅದರಿಂದ ಏನ್ ಪ್ರಯೋಜನ? ಅವ್ರವ್ರ ಪ್ರಾಬ್ಲಮ್ನ ಅವ್ರವರೇ ಸಾಲ್ವ್ ಮಾಡ್ಕೋಬೇಕು. ಹೋಗ್ಲಿ, ಏನ್ ನಡೀತು ಅಂತನಾದ್ರೂ ಹೇಳು. ಏನ್ ನಡಿಬೇಕು ಅಂತ ಇರುತ್ತೋ ಅದ್ ನಡೆದೇ ನಡೆಯುತ್ತೆ. ಬದಲಾಯಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವೇ ಇಲ್ಲ. ಎಲ್ಲ ನಮ್ಮ ವಿಧಿ. ನೀನ್ ಈ ರೀತಿ ವೇದಾಂತ ಮಾತಾಡಿದ್ರೆ ನನಗೇನು ಅರ್ಥ ಆಗಲ್ಲ. ಭಯ, ನಾವು ತಪ್ಪು ಮಾಡಿದ್ಮೇಲೆ ಅನುಭವಿಸ್ಲೇಬೇಕಲ್ವಾ? ತಪ್ಪ? ಯಾವ ತಪ್ಪು? ಆಸೆ ಪಡೋದು. ಆಸೆನೇ ದುಃಖಕ್ಕೆ ಕಾರಣ ಅಲ್ವಾ? ಅದೇ ನಾನು ಮಾಡಿದ ತಪ್ಪು. ಇನ್ನು ಆಸೆ ಏನು ಅಂತ ನನ್ನ ಹತ್ರ ಹೇಳು. ಅದೊಂದು ಮುಗಿದೋದ್ ಕತೆ ಬಿಡಿ. ಅದನ್ನ ಮಾತಾಡಿ ಏನ್ ಪ್ರಯೋಜನ? ನಾನು ಅವಸರ ಪಟ್ಟಿದ್ದೆ ದುಃಖಕ್ಕೆ ಕಾರಣ ಆಯ್ತು. ಅದಕ್ಕೆ ಮನುಷ್ಯನಿಗೆ ತಾಳ್ಮೆ ಇರ್ಬೇಕು ಅನ್ನೋದು. ನೀನ್ ಯಾವ್ದ್ರ ಬಗ್ಗೆ ಅವಸರ ಪಟ್ಟು ತಾಳ್ಮೆ ಕಳ್ಕೊಂಡೆ ಅಂತ ನನ್ನ ಹತ್ರ ಹೇಳು. ನೀನ್ ನೋಡ್ಕೊಳ್ಳೋ ಜವಾಬ್ದಾರಿನ ನಿಮ್ಮ ಅಪ್ಪ ಅಮ್ಮ ನನಗೆ ವಹಿಸಿದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ನನ್ ಕೇಳ್ತಾರೆ ಅವರು. ಕೇಳಕ್ಕೆ ಅವ್ರು ಗೊತ್ತಾದ್ರೆ ತಾನೇ. ಗೊತ್ತಾಗದೆ ಇರುತ್ತಾ? ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ಹೇಗ್ ಗೊತ್ತಾಗತ್ತೆ? ಒಂದು ನೀವ್ ಹೇಳ್ಬೇಕು, ಇಲ್ಲ ನಾನು ಹೇಳ್ಬೇಕು. ನಾನಂತೂ ಹೇಳೋದಿಲ್ಲ. ನೀವು ಹೇಳ್ಬೇಡಿ ಭಯ, ಪ್ಲೀಸ್. ಬರ್ತೀನಿ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಭಯ ಭಯ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಆರಾಮಾಗಿರಿ ಭಯ, ಆರಾಮಾಗಿರಿ. ಯುವರ್ ಜೆಪಿ ಆಲ್ವೇಸ್ ಹ್ಯಾಪಿನೇ. ಹ್ಯಾಪಿ ಭಯ, ಹ್ಯಾಪಿ. ಬರ್ತೀನಿ ಭಯ, ಬರ್ತೀನಿ. ಬಾಯ್. ಸೀ ಯು. ಏನಾಗಿದೆ ಅವನಿಗೆ? ಯಾಕೆ ಕಾಡ್ತಾ ಇದ್ದಾನೆ? ಸರ್, ಏನಯ್ಯ? ಸ್ಟಾಫ್ಗೆ ಪೇಮೆಂಟ್ ಸೆಟಲ್ಮೆಂಟ್ ಮಾಡ್ಬೇಕಾಗಿತ್ತು ಸರ್. ಇಷ್ಟು ದಿವಸ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ದೀನಿ ತಾನೆ? ಹೌದು ಸರ್. ಮತ್ತೆ ಒಂದೆರಡು ದಿವಸ ತಡ್ಕೊಳಕ್ ಹೇಳಯ್ಯ. ಏ ರವಿ, ಬಾಯ್ಲಿ. ಸರ್,
ಪೇಮೆಂಟ್ ಕೊಡೋದಕ್ಕೆ ಬ್ಯಾಂಕಿಂದ ಎಲ್ಲ ವ್ಯವಸ್ಥೆ ಮಾಡಿ. ಓಕೆ ಸರ್. ಕರೆಕ್ಟ್. ಆ ಶಕ್ತಿ ನಿಮ್ಮ ಆಡ್ ಪ್ರಾಜೆಕ್ಟ್ಗೆ ಮಾಡಲ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡಿದ್ದೀರಾ? ಐ ಥಿಂಕ್ ವಹಿ ಅಪ್ನ ಸುಮನ್ ಇದಾನಲ್ಲ. ಓ, ಹುಡುಗಿ ಜೆನಿಫರ್. ಜೆನ್ನಿಫರ್, ಹೊಸ ಹೆಸರಿದ್ದಾಗಿದೆಯಲ್ಲ. ಸಾಹಬ್, ಜೆನಿಫರ್ ನಿಮ್ಗೆ ಗೊತ್ತಿಲ್ವಾ? ಹಾ ಸಾಬ್, ರವಿ ಆಯ ಸಾಬ್. ಬೇಜ. ಹಾ ಸಾಬ್. ಆ ಶಕ್ತಿ, ನಾನು ರವಿ ಹತ್ರ ಸ್ವಲ್ಪ ಮಾತಾಡಬೇಕು. ಬಿಸಿನೆಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಇಟ್ಸ್ ಆಲ್ ರೈಟ್ ಸರ್. ಓಕೆ, ಥ್ಯಾಂಕ್ ಯು. ಸರ್, ನಾನು ಜೆ ಪಿ ಮನೇಲಿ ಪ್ರೋಗ್ರಾಮ್ ನೋಟ್ ಮಾಡ್ಕೊಳ್ತಿದ್ದಾಗ ಅಲ್ಲಿಗೆ ಜೆನಿಫರ್ ಬಂದು ಅವರಿಬ್ರು ಏನೋ ಒಟ್ಟಿಗೆ ಏನೋ ಮಾತಾಡ್ತಿದ್ರು ಸರ್. ಏನ್ ಮಾತಾಡ್ತಾ ಇದ್ರು? ಏನ್ ಮಾತಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಮತ್ತೇನ್ ನಡೀತು? ಜೆನಿಫರ್ ಮನೆ ಬಿಟ್ಟು ಹೋಗ್ಬಿಟ್ಲು ಸರ್. ಎಲ್ಲಿಗೆ ಹೋದಂತೆ? ಸುಮನ್ ಮನೆಗೆ ಸರ್. ಅಲ್ಲೇನೋ ಜೋರ ಮಾತಾಡಿತ್ತು ಅಂತ ಸ್ಟಾಫ್ ಎಲ್ಲ ಮಾತಾಡ್ಕೋತಿದ್ರು. ಸುಮನ್ ಮನೆಗ? ಹೌದು ಸರ್. ಅವನ ಅಡ್ರೆಸ್ ಇದೆಯಾ? ಇದೆ ಸರ್, ಕೊಡ್ತೀನಿ. ತಗೊಳ್ಳಿ ಸರ್. ಸರಿ ಸರ್. ಯಾವನವನು ಸುಮನ್? ನೀನ್ ಈ ಕಡೆ ನೋಡ, ನೀನ್ ಆ ಕಡೆ ನೋಡ. ಮನೆ ಬಾಗಿಲು ತೆಗ್ದಿದೆ ಅಂತ ಹುಚ್ಚನಾಯ ನುಗ್ದಂಗ್ ನುಗ್ತಾ ಇದ್ರ. ಯಾವನವನು? ಭಾಷಾ ನಿಮ್ಗೆ ಹೆತ್ತಕೊಂಬರ ಕೇಳಿದ್ದಾರೆ. ಒಂದು ಕೊಟ್ರೆ ಔಟ್ ಆಗೋಗ್ಬೇಕು. ಯಾವನವನು ಭಾಷಾ? ಭಾಷಾ ಯಾರು ಅಂತ ಊರಿಗೆ ಗೊತ್ತು. ಯಾವನು ಅಂತ ಹೊಗಳೋ ನನಗ್ ಗೊತ್ತಿಲ್ಲ. ಹೇಳೋ ಹೇಳೋ. ಹೇಳಲೇ ನಂಬರ್ 4 ಫಸ್ಟ್ ಕ್ಲಾಸ್ ಫಸ್ಟ್ ಮೇನ್ ಶಾಂತಿನಗರ್. ಹಾಯ್ ಸುಮನ್. ಯಾವನವನು ಭಾಷಾ? ಸುಮನ್ ಏನ್ ಅವನೇನ್ ದೊಡ್ಡ ದಾದ ಅನ್ಕೊಂಡ್ಬಿಟ್ಟಿದ್ದಾನ. ಚೇಲಾಗಳನ್ನ ಮನೆ ಕಲ್ಸಿ ಗಲಾಟೆ ಮಾಡಿಸ್ತಾನ. ಈಗ ತೋರಿಸ್ತೇನೆ ನಾನು ಯಾರು ಅಂತ. ಭಾಷನ್ ಕರಿತಿಯಲ್ಲ ನಾನೇ. ಸುಮನ್ ಏನ್ ಮಾತಾಡ್ತಾ ಇದೀಯಾ? ಕೂಲ್ ಡೌನ್ ಸುಮನ್. ಭಾಷಾ ಬೈ, ಏ ಸುಮನ್ ಇವನೇನ ಭಾಷಾ? ನೀನೇನ ಸುಮನ್? ಕೋಟೆ ಒಳಗೆ ನೀನಾಗೆ ಬಂದಿದ್ದೀಯಾ? ಇಲ್ಲಿಂದ ಹೊರಗಡೆ ಹೋಗೋದು ಅಷ್ಟು ಸುಲಭ ಅಲ್ಲ. ಏನ್ ಮಾಡ್ತೇನೆ? ಸುಮನ್ ಸುಮನ್ ಏನ್ ಇವನಿಗಿನ್ನೂ ಗೊತ್ತಿಲ್ಲ ನಾನು ಯಾರು ಅಂತ. ಇಲ್ಲಿ ನಡೆಯೋದಿಲ್ಲ ನನ್ನ ಆಜ್ಞೆ ಪ್ರಕಾರ. ಇಲ್ಲಿಗೆ ಬಂದವ್ರು ಯಾರು ನನ್ನ ಅನುಮತಿ ಇಲ್ಲದೆ ಏನು ಮಾಡೋ ಹಾಗಿಲ್ಲ. ಓಹೋ, ನೀನೇನ್ ದೊಡ್ಡ ದಾದ ಅನ್ಕೊಂಡ್ಬಿಟ್ಟಿದ್ಯಾ? ಸುಮನ್ ಕೂಲ್ ಡೌನ್. ಯಾಕೆ ಕಚ್ಚಾಡ್ತಾ ಇದ್ದೀರಾ? ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟಕ್ಕೂ ನೀನ್ ತೀರಾ ಅನ್ಕೋಬೇಡ ಭಾಷಾ. ಭಾಷಾ ಏಯ್ ಖಾದರ್ ಭಾಷಾ ಬೋಲೋ. ಖಾದರ್ ಭಾಷಾ. ಮಲೆ ಗುದ್ ಪ್ರಾಣಿಗಳೆಲ್ಲ ಹೀಗೇನೆ ಅರ್ಚೋದು. ಈ ಇಂಟರ್ನ್ಯಾಷನಲ್ ರೋಡಿ ಮುಂದೆ ಲೋಕಲ್ ರೋಡಿ ಏನ್ ನಡೆಯಲ್ಲ ತಿಳ್ಕೋ. ಯಾಕೆ ಕಚ್ಚಾಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ. ಸುಮನ್ ಕೂಲ್ ಡೌನ್ ಪ್ಲೀಸ್. ಭಾಷಾ ಬೈ ಪ್ಲೀಸ್. ಸುಮನ್ ನನ್ನ ಮಾತು ಕೇಳು. ಭಾಷಾ ಬೈ ಏಕ್ ಮಿನಿಟ್ ಮುಂಚೆ ಬಾತ್ ಕರ್ನಿದು. ಬಾಯ್ಲಿ ಸುಮನ್. ಸುಮನ್ ಯಾಕೆ ಹೀಗೆ ಆಡ್ತಾ ಇದೀಯಾ? ಭಾಷಾ ಬೈ ಜೊತೆಗೆ ನಿನ್ಗೇನ್ ದ್ವೇಷ? ಶಕ್ತಿ, ನಮ್ಮಿಬ್ರ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ಅವನು ಇಂಟರ್ನ್ಯಾಷನಲ್ ರೌಡಿನೇ ಇರ್ಬೋದು, ಆದ್ರೆ ಈ ಕರ್ನಾಟಕ ಗಂಡಿನ ವಿಷಯ ಅವನಿಗಿನ್ನೂ ಗೊತ್ತಿಲ್ಲ. ಅವನಿಗೆ ನಿಜವಾಗ್ಲೂ ತಾಕತ್ತಿದ್ರೆ ಕೈ ಮಿಲಾಯಿಸ್ಲಿ ನೋಡೋಣ. ನಿನ್ನ ಗುಂಡಿಗೆ ಈಜಾಗಿ ಸಾಯಿಸಿದ್ರೆ ನನಗೂ ಯಾವ ತಿರುಳು ಸಿಗಲ್ಲ. ನೋಡೇ ಬಿಡೋಣ ಯಾರು ಹುಲಿ ಯಾರು ಇಲಿ ಅಂತ. ಒಂದೇ ಊರಲ್ಲಿ ಇಬ್ಬರು ದಾದಾಗಳು ಇರಬಾರ್ದು. ಇಷ್ಟ ಹೋಗ್ಲಿ ಇವತ್ತು. ಯಾರು ಹೋಗ್ಲಿ, ನಾವಂದಿರ್ಬೇಕು ಇಲ್ಲ ಅವನಿರ್ಬೇಕು.
ಹಲೋ, ನೀವು ಜೆನಿಫರ್ ತಾನೆ? ಹೌದು, ನೀವು? ನಾನು ಜೆಪಿ ಫ್ರೆಂಡ್. ಜೆಪಿ ಫ್ರೆಂಡಾ? ಹಲೋ. ಏನ್ ವಿಷಯ? ಜೆಪಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ನೀವು ಲವ್ ಮಾಡದಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಹಾಗಾದ್ರೆ ಅವ್ರು ಯಾಕೆ ನನ್ನ ಹತ್ರ ತಪ್ಪಾಗಿ ನಡ್ಕೊಡಕ್ ಪ್ರಯತ್ನ ಪಟ್ರು? ಅವನ್ ಲೈಫ್ ಅಲ್ಲಿ ಎಷ್ಟೋ ಜನ ಹುಡುಗಿರು ಬಂದ್ರು ಹೋದ್ರು, ಇದುವರೆಗೂ ಯಾರು ಅವನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿಯೊಂದು ಹುಡುಗಿರು ಒಂದೊಂದ್ ತರ ಮೋಸ ಮಾಡಿದ್ರು. ಜೆಪಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ನೀವು ಯಾವ ತರ ಅಂತ ತಿಳ್ಕೊಳ್ಳಕ್ಕೆ ಐಡಿಯಾ ಕೊಟ್ಟವನೇ ನಾನು. ಜೆಪಿ ಇದಕ್ಕೆಲ್ಲ ಒಪ್ಕೊಳ್ಳಿಲ್ಲ. ಅವನ್ನ ಬಲವಂತವಾಗಿ ಒಪ್ಪಿಸಿದ್ದು ನಾನೇ. ರಿಯಲಿ ಈಸ್ ಜೆಂಟ್ಲ್ಮನ್. ಜೆಪಿ ಎಂತವನು ಅಂತ ಅರ್ಥ ಆಯ್ತಾ? ಇಷ್ಟೆಲ್ಲ ಕೇಳಿದ ಮೇಲೆ ಜೆಪಿ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೋತೀರಿ ಅಂತ ನಾನ್ ನಂಬಿದ್ದೀನಿ. ಬರ್ಲಾ? ಭಯ ಭಯ ನಿಲ್ಸಿ. ಯಾಕೆ ಭಯ? ಪ್ಲೀಸ್ ಸ್ಟಾಪ್ ಇಟ್. ಸುಮನ್ ಸುಮನ್ ನನ್ನ ಮಾತು ಕೇಳಿ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ. ಬಿಡಿ ಸುಮನ್, ಪ್ಲೀಸ್. ಭಯ ಬಿಡಿ ಭಯ. ಜೆಪಿ, ಸುಮನ್ ಜೆನಿಫರ್ ಬರೋದು ಎತ್ಕೊಂಡೋಗಿ ಮನೆ ಇಟ್ಕೊಂಡಿದ್ದಾನೆ. ಯಾವನ ಹೇಳಿದ್ದು? ಅವಳಾಗವಳೆ ಬಂದು ಬಿಡಿ. ಅದಕ್ಕೆ ಜೆಪಿನೇ ಸಾಕ್ಷಿ. ಹೇಳು ಜೆಪಿ, ಹೇಳು. ಬಿಡಿ ಪ್ಲೀಸ್. ಯಾಕೆ ಹಿಂಗ್ ಜಗಳ ಆಡ್ತಾ ಇದ್ದೀರಾ? ಬಿಡಿ. ಜೆಪಿ, ನೀವು ಹೇಳ್ತಾರೆ ನಿಜಾನ? ಹೌದು, ಸುಮನ್ ಹೇಳ್ತಾ ಇರೋದು ನಿಜಾನೇ. ನೀನು ಹೊಟ್ಟೋದ್ಮೇಲೆ ಜೆನಿಫರ್ ಕೂಡ ಹೊಟ್ಟೋದು. ಅವಳು ಎಲ್ಲಿಗೆ ಹೋದ್ಲು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಜೆಪಿ, ನೀವು ಹೂವನ್ನು ಅವಳೆಲ್ಲಿದ್ದು ನಾವು ಹುಡ್ಕೊಡ್ತೀವಿ. ನಾವು ಹುಡ್ಕೊಡ್ತೀವಿ. ನನ್ನ ಮಾತು ಕೇಳಿ. ನೀವು ಜಗಳ ಆಡ್ಬೇಡಿ. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಹಾ, ಮತ್ತೆ ಯಾಕಪ್ಪ ಬಂದ್ಲು ಇವಳು? ಇನ್ನೇನ್ ಜಗಳ ಆಡ್ತಾಳೋ ಏನೋ. ಇವಳು ನೋಡ್ತಾ ಇರೋ ನೋಟನೇ ಸರಿ ಇಲ್ವೇ? ಓ, ಮತ್ತೆ ಅದೇ ಪೋಸಾ? ಇನ್ನೇನ್ ಗ್ರಹಚಾರ ಕಾದಿದೆಯೋ ಏನೋ. ಏನ್ ಹೇಗ್ ನೋಡ್ತಾ ಇದ್ದಾಳಲ್ಲ? Jennifer, Jennifer, I love you, JP. I too love you. I too love you, Jennifer. Jenny, I too love you.